ಹೆಲೋ ನಮಸ್ಕಾರ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ನಿಮ್ಗೆ ಸಾಕಷ್ಟು ಒಗಟುಗಳನ್ನ ತೊಗೊಂಡು ಬಂದಿನಿ, ಅದನ್ನೆಲ್ಲ ಕೇಳ್ತೀನಿ. ಸೊ ಅದಕ್ಕೆ ನೀವು ಕೂಡ ಉತ್ತರ ಕೊಡಬೇಕಂದ್ರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಬೇಗ ಫೋನ್ ಮಾಡಬೇಕು, ಹಾಗೆ ನಾನು ಕೇಳುವಂಥ ಒಗಟುಗಳಿಗೆ ಉತ್ತರವನ್ನು ಕೊಡಬೇಕು. ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸಲ. ನಮಸ್ತೆ ತಿಪ್ಪೇಸ್ವಾಮಿ ಅವರೇ, ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಟಿವಿದು. ಎಸ್, ಕರೆಕ್ಟ್, ನಿಮ್ಮದೇ ಫಸ್ಟ್ ಕಾಲ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ತಿಪ್ಪೇಸ್ವಾಮಿ ಅವರೇ? ಎಸ್, ಹೌದು, ಒಗಟುಗಳನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು. ಓಕೆ, ಕೇಳ ನಿಮ್ಗೊಂದು ಒಗಟು. ಟ್ರೈ ಮಾಡಿ ಒಂದ್ಸಲ, ಕೇಳಿಸ್ಕೊಳ್ಳಿ, ನಿಮ್ಗೆ ಏನಾದ್ರು ಗೊತ್ತಾದ್ರೆ ಹೇಳಿ. ಓಕೆ, ಸೊ ಒಂದು ಹಪ್ಪಳ ಊರಿಗೆಲ್ಲ ಊಟ. ಒಂದು ಹಪ್ಪಳ ಊರಿಗೆಲ್ಲ ಊಟ. ಕೇಳಿಸ್ತಾ ಇಲ್ವಾ ಸರಿಯಾಗಿ? ಎಲ್ಲಿ ಪರವಾಗಿಲ್ಲ, ಹೇಳಿ. ಇವತ್ತು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತ ನಿಮ್ ಕಡೆಯಿಂದ ತಿಪ್ಪೇಸ್ವಾಮಿ ಅವರೇ? ಮಾಳ್ವಿಕಾ, ಹಾಗೆ ಎಸ್, ನಿಮ್ಮ ಮೊಮ್ಮಕ್ಕಳಿಗೆ. ಓಕೆ, ಎಸ್, ಅವರಿಗೆಲ್ಲ ನಿಮ್ ಕಡೆಯಿಂದ ಬೆಸ್ಟ್ ವಿಶಸ್, ಹಾಗೆ ಹಾಯ್ ಮತ್ತೆ ಗುಡ್ ಈವ್ನಿಂಗ್ ಇವತ್ತು. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಇವತ್ತು ಶುಭ ಸಂಜೆ ತಿಪ್ಪೇಸ್ವಾಮಿ ಅವರೇ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು, ಬೈ ಬಾಯ್. ಎಸ್, ಅವರು ಕೂಡ ಅವರ ಮೊಮ್ಮಕ್ಕಳಿಗೆ ವಿಶಸ್ಸನ್ನ ತಿಳಿಸ್ತಾ ಇದ್ರು. ಸೊ ಮಾಳ್ವಿಕಾ ಅಂತ ಹೆಸರು ಕೇಳಿಸ್ತು. ಸೊ ಎಲ್ಲ ಮೊಮ್ಮಕ್ಕಳಿಗೂ ಕೂಡ ಸೊ ಅವರಿಗೆ ಅವ್ರ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಸೊ ಇವತ್ತು ನಾನು ಒಗಟುಗಳನ್ನ ಕೇಳ್ತಾ ಇದ್ದೀನಿ. ಸೊ ಅವರಿಗೆ ಒಂದು ಒಗಟನ್ನ ಕೇಳಿದೆ ನಾನು. ಸೊ ಒಂದು ಹಪ್ಪಳ ಊರಿಗೆಲ್ಲ ಊಟ. ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ತ್ರಿವೇಣಿ ಮಾತಾಡ್ತಾ ಇರೋದು. ನಮಸ್ತೆ ತ್ರಿವೇಣಿ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದನ್ನ ಟಾಪಿಕ್ ಗೊತ್ತಾಯ್ತಾ ನಿಮ್ಗೆ? ಒಗಟುಗಳು ಬಿಡ್ಸೋದಲ್ಲ ಮೇಡಮ್? ಎಸ್, ಹೌದು, ಒಗಟುಗಳನ್ನ ಇವತ್ತು ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಬಳಿ ಯಾವ್ದಾದ್ರು ಒಗಟಿದ್ಯಾ ನಮಗೆ ಕೇಳೋದಕ್ಕೆ? ಅರ್ಜೆಂಟಾಗಿ ಅಲ್ಲಿ ನೆನಪು ಬರ್ತಾ ಇಲ್ಲ ಮೇಡಮ್. ಓಕೆ, ಇಲ್ಲಿ ಪರವಾಗಿಲ್ಲ, ನಾನು ಕೇಳ ಹಾಗಾದ್ರೆ ಒಗಟನ್ನ. ಕೇಳಿ. ಸೊ ಒಂದು ಹಪ್ಪಳ ಊರಿಗೆಲ್ಲ ಊಟ. ಬಾಳೆದೆಲೆ ಏನ್ ಮೇಡಮ್? ಇಲ್ಲ, ಬಾಳೆದೆಲ್ಲ. ಮತ್ತೆ ಟ್ರೈ ಮಾಡಿ, ಏನಾದ್ರು ಸಿಗ್ಬೋದು, ನಿಮಗೆ ಗೊತ್ತಾಗ್ಬೋದು ಉತ್ತರ. ಒಂದು ಹಪ್ಪಳ ಊರಿಗೆಲ್ಲ ಊಟ. ಗೊತ್ತಾಗ್ಲಿಲ್ವಾ? ಗೊತ್ತಾಗಿಲ್ಲ ಮೇಡಮ್. ಓಕೆ, ಇಲ್ಲಿ ಪರವಾಗಿಲ್ಲ. ಸೊ ಹೇಳಿ, ನಿಮ್ಮ ಫೇವ್ರೆಟ್ ಊಟ ಏನು ತಿನ್ನಕ್ಕೆ? ನಮ್ದು ರೊಟ್ಟಿ ಪಲ್ಯ, ಎಣಗಾಯಿ ಪಲ್ಯ, ರೊಟ್ಟಿ. ಓಕೆ, ಸೊ ಯಾವ ಪಲ್ಯ ತಿನ್ನಕ್ಕೆ ಇಷ್ಟಪಡ್ತೀರಾ? ಹೆಣಗಾಯಿ ಪಲ್ಯ? ಹೆಣಗಾಯಿ ಪಲ್ಯ, ಅವ್ರಿಕಾಯಿ ಪಲ್ಯ. ಓಕೆ, ಹೆಸರು ಕಾಳು ಪಲ್ಯ. ನೀವು ಮಾಡ್ತೀರಾ ರೊಟ್ಟಿನಾ? ಮೇಡಮ್ ಅವ್ರ ಮಾಡ್ತೀವಿ. ಓಕೆ, ನಮ್ಗೆ ಯಾವಾಗ ಕಳ್ಸ್ಕೊಡ್ತೀರಾ ಹಾಗಾದ್ರೆ ರೊಟ್ಟಿ? ಅಯ್ಯೋ, ನೀವು ಅಡ್ರೆಸ್ ಕೊಡಿ ಮೇಡಮ್, ಯಾವಾಗ ಬೇಕಾದ್ರೆ ಕಳಿಸ್ತೀನಿ. ವಾವ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕೆ ಉತ್ತರ ಹೇಳ್ತೀನಿ ಆಯ್ತಾ ಇವತ್ತು ಕಾರ್ಯಕ್ರಮದಲ್ಲಿ, ನೋಡ್ತಾ ಇರಿ. ನೋಡ್ತಾ ಇರ್ತೀವಿ ಮೇಡಮ್. ಓಕೆ, ಸೂಪರ್. ಸೊ ಈ ತರ ಹಾಡು ಹೇಳ್ತಿದ್ರಿ ತ್ರಿವೇಣಿ ನಿಮ್ ಕಡೆಯಿಂದ? ಇಲ್ಲ ಮೇಡಮ್, ಹಾಡೆಲ್ಲ ಹೇಳಕ್ಕಾಗಲ್ಲ. ಒಂದೆರಡು ಲೈನ್ ಟ್ರೈ ಮಾಡಿ. ಹೇಳಿ. ಹೇಳಿದ್ದೆಲ್ಲ ಮೇಡಮ್, 2 ಟೈಮ್, 3ನೇ 4ನೇ ಟೈಮ್ ಮೇಡಮ್. ಇನ್ನೊಂದ್ಸಲ ಟ್ರೈ ಮಾಡಿ, ಇನ್ನೊಂದ್ ಎದ್ರ ಹೇಳಿ ಹಾಡು ಚೆನ್ನಾಗಿರೋದು. ನಿಮ್ ಫೇವ್ರೆಟ್ ಹೀರೋ ಯಾರು? ಪುನೀತ್ ರಾಜ್ಕುಮಾರ್. ಸೊ ಅವ್ರದ್ದೇ ಎದ್ರ ಹಾಡು ಹೇಳ್ಬೋದಾ? ಹೇಳ್ತೀನಿ. ಹೇಳಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ,
ನೀನೇ ರಾಜಕುಮಾರ. ಇಷ್ಟ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಸೊ ಹೇಳಿ, ಇವತ್ತು ಯಾರಿಗಾರು ನಿಮ್ಮ ಕಡೆಯಿಂದ ಶುಭಾಶಯ ತಲುಪಿಸ್ಬೇಕಿತ್ತ ನೀವು? ಯಾರೆಲ್ಲ ಹುಟ್ಟದಬ್ಬ ಶುಭಾಶಯ ಕೋರ್ಕತ್ತದ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಹಾಯ್, ನಮ್ಮ ಮನೆ ಫ್ಯಾಮಿಲಿಗೆಲ್ಲ ಹಾಯ್. ಓಕೆ, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ತ್ರಿವೇಣಿ ಅವರ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಹಾಗೆ ಇವತ್ತೆಲ್ಲ ಯಾರೆಲ್ಲ ಬರ್ತ್ಡೇ ಆಚರಿಸ್ಕೊತಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ತ್ರಿವೇಣಿ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ತ್ರಿವೇಣಿ ಅವರೇ. ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮ ಕರೆ ಮಾಡ್ತೀರಿ. ಬಾಯ್ ಬಾಯ್. ಎಸ್, ತ್ರಿವೇಣಿ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಒಂದು ಹಾಡನ್ನು ಕೂಡ ಹೇಳಿದ್ರು. ಸೊ ಒಗಟನ್ನು ನಾನು ಅವ್ರಿಗೆ ಕೇಳಿದೆ, ಸೊ ಅವರು ಉತ್ತರ ಕೊಡೋದಕ್ಕೆ ಆಗಲಿಲ್ಲ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಒಗಟಿನ ಇನ್ನೊಂದ್ಸಲ ಹೇಳ್ತೀನಿ. ಒಂದು ಹಪ್ಪಳ ಊರಿಗೆಲ್ಲ ಊಟ. ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಉಮೇಶ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ಹಾಲಿನ ವ್ಯಾಪಾರ ಮಾಡ್ತಾ ಇದ್ದೀರಾ? ಓಕೆ, ಸೂಪರ್. ಸೊ ಇದರ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ವಿಷಯ ಏನಪ್ಪ ಗೊತ್ತಿಲ್ರಿ. ಇವತ್ತು ಒಗಟ್ಟುಗಳನ್ನ ಕೇಳ್ತಾ ಇದ್ದೀನಿ. ಸೊ ಟಿವಿ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ ಉಮೇಶ್ ಅವರೇ. ಸರಿ, ಆಯ್ತ್ರಿ, ಹೇಳ್ರಿ. ಓಕೆ, ಸೊ ನಾನು ಆಗಲೇ ಒಂದು ಒಗಟನ್ನ ಕೇಳಿದೆ. ಒಗಟ್ಟು ಇನ್ನೊಂದ್ಸಲ ಹೇಳ್ತೀನಿ. ಒಂದು ಹಪ್ಪಳ ಊರಿಗೆಲ್ಲ ಊಟ. ಇದ್ರ ಉತ್ತರ ಏನು? ಒಂದು ಹಪ್ಪಳ ಊರಿಗೆಲ್ಲ ಊಟ. ಊರಿಗೆಲ್ಲ ಊಟ ಏನಪ್ಪ? ಓಕೆ, ನಿಮ್ಗೆ ಯಾರೋ ಒಗಟ್ ಗೊತ್ತಿದ್ಯಾ ನಮಗ್ ಕೇಳೋವಂಥದ್ದು? ಒಂದು ಹಪ್ಪಳ ಊರಿಗೆಲ್ಲ ಊಟ. ಒಂದು ಹಪ್ಪಳ ಊರಿಗೆಲ್ಲ ಊಟ ಏನಪ್ಪ ಗೊತ್ತಿಲ್ರಿ ಮೇಡಮ್ ಅವರೇ. ಓಕೆ, ಕಾರ್ಯಕ್ರಮ ನೋಡ್ತಾರೆ, ಖಂಡಿತವಾಗ್ಲೂ ಉತ್ತರ ಹೇಳ್ತೀನಿ. ಓಕೆನಾ? ತಡ್ರಿ, ಅದು ಬಾಯಾಗ ಇದ್ದಾಗ ಐತೆ, ತಡ್ರಿ ಹೇಳ್ತೀನಿ. ಅದು ಟ್ರೈ ಮಾಡಿ ಡೈಲಾಗು ಬಾಯಾಗ ಐತೆ, ಅದು ಬರ್ತಾ ಇಲ್ರಿ. ಅದು ಬಾಯಾಗ ಐತೆ. ಅದು ಓಕೆ, ಅದು ಏನ ಐತ್ರಿ, ಅದು ಯಾವ ಒಂದ್ ಹಿಂಗೆ ಕೇಳಿದ್ದು ಒಂದ್ ಟೈಮ್ ಯಾರನ್ನ. ಓಕೆ, ಹಾ. ಸೊ ಹಂಗೆ ಮರ್ತೋಗ್ಬಿಟ್ಟಿದೆ. ಸೊ ಇಲ್ಲಿ ಇವತ್ತು ಯಾರಿಗಾದ್ರು ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ ಕಡೆಯಿಂದ? ನಮ್ ಕಡೆಯಿಂದ ತಿಳಿಸ್ಬೇಕಾಯ್ತ್ರಿ. ಹಾ, ಅವ್ರ ಹೆಸರು? ನಮ್ಮ ಅಕ್ಕ ಅಂತ. ಓಕೆ, ಸೊ ಅವರಿಗೆ ಏನ್ ವಿಶೇಷ? ಅವ್ರದ್ದು ಇನ್ನೊಂದು ವಾರ ಬಿಟ್ಟು ಬರ್ತಡೇ ಐತಂತ ಅವ್ರದ್ದು. ಓಕೆ, ಅವ್ರಿಗೆ ವಿಶ್ ಮಾಡ್ಬೇಕಾಗಿತ್ತು. ಎಸ್, ಓಕೆ. ಸೊ ನಿಮ್ಮ ಅಕ್ಕ ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಓಕೆನಾ? ನೀವೊಂದ್ಸಲ ವಿಶ್ ಮಾಡಿ. ಅಕ್ಕಗೋಸ್ಕರ ಹ್ಯಾಪಿ ಬರ್ತ್ಡೇ ಅಲ್ಲತ. ಎಸ್, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರೇ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ. ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಥ್ಯಾಂಕ್ ಯು, ಬಾಯ್ ಬಾಯ್. ಎಸ್, ಉಮೇಶ್ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಟ್ರೈ ಮಾಡಿದ್ರು ಹೇಳೋದಕ್ಕೆ. ಈ ಒಗಟಿನ ಉತ್ತರ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ. ಸೊ ನೀವು ಇದನ್ನ ಟ್ರೈ ಮಾಡ್ಬೋದು. ಎಸ್, ಸ್ವಲ್ಪ ಟ್ರಿಕ್ಕಿ ಅಂತ ಅನಿಸ್ತಾ ಇದೆ. ಸೊ ಎಲ್ಲರೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಸೊ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಸೊ ಒಂದು ಹಪ್ಪಳ ಊರಿಗೆಲ್ಲ ಊಟ. ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ವಿನಯ್ ಕುಮಾರ್ ಅವರಾ? ಹೌದು ಮೇಡಮ್. ಹೇಳಿ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮ್ ಮೇಡಮ್. ಸೊ ಇದರ ವಿಷಯ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಮೇಡಮ್. ಒಗಟು. ಎಸ್, ಒಗಟುಗಳನ್ನ ಕೇಳ್ತಿದ್ದೀನಿ. ಸೊ ನಾನು ಆಗಲೇ ಕೇಳಿದಂತ ಒಗಟಿಗೆ ಉತ್ತರ ಗೊತ್ತಾಯ್ತಾ ನಿಮ್ಗೆ? ಚಂದ್ರ ಮೇಡಮ್. ಚಂದ್ರ ಸರಿಯಾದ ಉತ್ತರ. ಹೇಗೆ ಗೊತ್ತಾಯ್ತು? ನೋಡ್ಕೊಂಡೆ ಮೇಡಮ್, ಇಲ್ಲಿ ನೆಟ್ಟಲ್ಲಿ ನೋಡಿದ್ರಾ? ನೆಟ್ಟಲ್ಲಿ ನೋಡಿದ್ರಾ? ಓಕೆ, ಸೊ ಹೇಗೆ ಚಂದ್ರ ಅದನ್ನು ಹೇಳ್ಬಿಡಿ. ಅದೇ ಮೇಡಮ್, ಚಂದ್ರ ಬೆಳದಿಂಗಳಲ್ಲಿ ಊಟ ಮಾಡ್ತಾರೆ ಮೇಡಮ್ ರಾತ್ರಿ. ಓಕೆ, ಹಾಗಾಗಿ ಚಂದ್ರ ಸರಿ ಊಟ ಮಾಡ್ತಾರೆ ಮೇಡಮ್. ಓಕೆ, ಚಪಾತಿ ಪಲ್ಯ ಏನೇ ಇರ್ಲಿ ನಡೆಯುತ್ತೆ. ಓಕೆ, ಸೊ ಹೇಳಿ ಇವತ್ತು ಯಾರಿಗಾದ್ರೂ ಕೇಳ ಹೇಳಿ. ಹಾ, ಕೇಳಿ. ಕೆಂಪು ಬಣ್ಣದ ಆಕಳು ಕೆರೆಯಲ್ಲಿ ಈಜುತ್ತೆ. ಉತ್ತರ ಮೇಡಮ್ ಹೇಳ್ರಿ. ಕೆಂಪು ಬಣ್ಣದ ಆಕಳು ಕೆರೆಯಲ್ಲಿ ಈಜುತ್ತೆ. ಇಲ್ಲ, ಗೊತ್ತಾಗ್ಲಿಲ್ಲ. ಏನ್ ಹೇಳಿ? ಕಡಬು. ಹೇಳಿ, ಯಾವುದು? ಕಡುಬು ಮೇಡಮ್. ಕಡುಬು. ಓಕೆ, ಸೂಪರ್. ಸೊ ಎಣ್ಣೆಯಲ್ಲಿ ಹಾಕಿ ಕರಿತಾರಲ್ಲ, ಆ ರೀತಿ ಹೇಳ್ರಿ. ಓಕೆ, ಸೂಪರ್. ಇನ್ನೊಂದು ಕ್ವಶನ್ ಕೇಳಲಾ? ಸೊ ನಾನು ಕಾರ್ಯಕ್ರಮ ನೋಡ್ತಾರೆ, ಕೇಳ್ತೀನಿ. ನಿಮಗೆ ಒಂದು ಕೇಳ್ದೆ ಅಲ್ವಾ? ಓಕೆ, ಸೊ ಇನ್ನು ಕೇಳ್ತೀನಿ, ತಗೊಳ್ಳಿ, ನೋಡ್ತಾ ಇರಿ. ಓಕೆನಾ? ನೋಡ್ತೀರಿ, ಕಾರ್ಯಕ್ರಮ ನೋಡ್ತೀರಿ, ಸಾಕಷ್ಟು ಕೇಳ್ತೀನಿ ಇವತ್ತು. ಹಾ, ಹೇಳಿ. ಯಾರಿಗೆ? ರೂಪತ್ತೆ ಅಂತ ನಮ್ಮ ಅತ್ತೆ, ನಮ್ಮ ಮರಿಗೌಡ್ರು. ಓಕೆ, ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ಓಕೆ, ಸೊ ಮರಿಗೌಡ್ರು ಹಾಗೆ ರೂಪಾ ಅವರಿಗೆ ನಿಮ್ಮ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ವಿನಯ್ ಕುಮಾರ್ ಅವರೇ. ನಿಮಗೂ ಕೂಡ ಇವತ್ತು ಶುಭ ಸಂಜೆ.
ಶುಭಾಶಯ ಮೇಡಮ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ವಿಶೇಷನ ಕೂಡ ಹೇಳಿದ್ರು. ಅದ್ರ ಜೊತೆಗೆ ನಾನು ಕೇಳಿದಂಥ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟರು. ಒಂದು ಹಪ್ಪಳ ಊರಿಗೆಲ್ಲ ಊಟ, ಇದರ ಉತ್ತರ ಬಂದ್ಬಿಟ್ಟು ಚಂದ್ರ. ಸೊ ನಾವೆಲ್ಲ ಚಂದಮ್ಮನ ನೋಡ್ಕೊಂಡು ಊಟ ಮಾಡ್ತೀವಿ. ಸೊ ಊಟ ಮಾಡೋಂಥ ಟೈಮಲ್ಲಿ ಸೊ ಏನು ತಿಂತೀವಿ ಹೇಳಿ, ಹಪ್ಪಳನ ಯಾವಾಗಲೂ ನೆಂಚ್ಕೊಂಡು ತಿಂತಾ ಇರ್ತೀವಿ. ಸೊ ಇದು ಒಂಥರ ಸೈಡ್ ಡಿಶ್ ಥರನೇ ಆಗೋಗ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಕೂಡ ಅದನ್ನು ಹೇಳ್ತಾರೆ, ಚಂದಮ್ಮನ ತೋರಿಸ್ಬಿಟ್ಟು ಊಟ ಮಾಡಿಸೋದು ಎಲ್ಲರ ಕಡೆ ಕೇಳ್ತೀರಾ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಚಂದಮಾಮ. ಸೊ ನೀವು ಕೂಡ ನಾನು ಇವತ್ತು ಕೇಳುವಂಥ ಕ್ವಶನ್ಸ್ಗಳಿಗೆ ಟ್ರೈ ಮಾಡ್ಬೋದು. ಇವತ್ತು ಒಗಟುಗಳನ್ನು ಕೇಳ್ತಾ ಇದ್ದೀನಿ. ಸೊ ನೀವು ಕೂಡ ನಾನು ಕೇಳುವಂಥ ಒಗಟುಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಹಾಗೆ ನಿಮ್ಮ ಬಳಿ ಅದರ ಒಗಟಿತ್ತು ಅಂದರೆ ಅದನ್ನು ಕೂಡ ನನಗೆ ಕೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಅದಕ್ಕೂ ಮೊದಲು ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಕೇಳ್ಬಿಡ್ತೀನಿ. ಸೊ ಅಂಗೈ ಕೊಟ್ಟರೆ ಮುಂಗೈಯನ್ನು ಕೂಡ ನುಂಗುತ್ತದೆ, ನಾನು ಯಾರು? ಸೊ ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಎಸ್, ಕರೆ ಡಿಸ್ಕನೆಕ್ಟ್ ಆಗಿದೆ, ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ. ನೀವು ಕೂಡ ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಸೊ ಪ್ರಶ್ನೆ ನಾನು ಏನು ಕೇಳಿದ್ನಪ್ಪ ಅಂದರೆ, ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ. ಸೊ ಏನಿರ್ಬೋದು ಇದು, ಗೆಸ್ ಮಾಡ್ಬೋದು ನೀವು ಕೂಡ ಒಗಟನ್ನು ಹೇಳೋದಕ್ಕೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ ಹೇಳಿ ಮೇಡಮ್. ನಮಸ್ತೆ ಕುಮಾರ್, ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅರ್ಪಮನೆಯಿಂದ ಮೇಡಮ್. ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಾವು ಅಡಿಗೆ ಕುಕ್ಕರ್ ಮೇಡಮ್. ಓಕೆ, ಸೂಪರ್. ಸೊ ಯಾವ್ಯಾವ ಥರ ಅಡುಗೆ ಮಾಡ್ತೀರಾ, ಅಂದರೆ ಸ್ಪೆಷಲ್ ಮಾಡ್ತೀರಾ ನಿಮ್ಮ ಕಡೆ? ಹಾ ಮೇಡಮ್. ಏನು ಮಾಡ್ತೀರಾ ನೀವು ಸ್ಪೆಷಲ್ ಅಂತಂದ್ರೆ? ನಾವು ಜಿಲೇಬಿ, ಜಾಂಗೀರ್. ಓಕೆ, ಮತ್ತೆ ಮತ್ತೆ ಮೇಡಮ್ ಏನಾದ್ರು ಸ್ವೀಟ್ ಮಾಡ್ತೀರಾ? ಅದು ಹಾರ್ಲಿಕ್ಸ್ ಬರ್ಫಿ ಅಂತೆಲ್ಲ ಹೊಸ ಹೊಸದಾಗಿ ಏನೋ ಮಾಡ್ತಾರಲ್ವಾ? ಹಾ ಮೇಡಮ್, ಚಾಕ್ಲೇಟ್ ಬರ್ಫಿ, ಹಾರ್ಲಿಕ್ಸ್ ಬರ್ಫಿ. ಓಕೆ, ಸೊ ಈ ಹಾರ್ಲಿಕ್ಸ್ ಬರ್ಫಿ ಹೆಂಗ್ ಮಾಡೋದು ಅಂತ ಒಂದ್ಸಲ ಹೇಳ್ತೀರಾ ನಮಗೆ? ಹಾರ್ಲಿಕ್ಸ್ ಬೇಡ ಮೇಡಮ್, ಹಾ, ಹಾರ್ಲಿಕ್ಸ್ ಮತ್ತೆ ಹಾಲಿ ಪುಡಿ ಸೇರ್ಕೊಂಡು ಓಕೆ, ಆಮೇಲೆ ಕಡೆ ತುಪ್ಪ, ದಾಲ್ಡ, ಹಾ, ಆಮೇಲೆ ಕಡೆ ಸೇರ್ಕೊಂಡು ಪಾನ್ಕ ತೀರಾ ಏರ್ ಹಿಡಿಬಾರ್ದು ಮೇಡಮ್. ಓಕೆ, ಒಂದ್ ಸ್ವಲ್ಪ ಎಳ್ಗಟ್ಕೊಂಡ್ ಮೈಸೂರ್ ಫ್ಯಾಕ್ಟ್ರಿಗೆ ಹಾಕ್ಬಿಟ್ರೆ ಕೊಯ್ದ್ಬಿಟ್ರೆ ಆಯ್ ಹೋಯ್ತು ಮೇಡಮ್. ಓಕೆ. ನೀವು ಎಷ್ಟು ಈಸಿಯಾಗಿ ಹೇಳ್ತಿದ್ರೆ ಮಾಡೋಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಎಲ್ರಿಗೂ ಅದು. ಎಲ್ಲ ಮೇಡಮ್ ನಾವು ಕೇಜ್ ಗಟ್ಲೆ ಮಾಡ್ತೀವಲ್ಲ, ಹಾ, ಹಂಗಾಗಿ ಮಾಡ್ತೀವಿ ಮೇಡಮ್. ಮದುವೆ ಎಲ್ಲ 2000 ಪೀಸ್, 3000 ಪೀಸ್. ಓಕೆ, ಹಾ, ಶಾಮನೂರ್ ಶಿವಶಂಕರಪ್ಪ ಮನೆಯಲ್ಲೇ ಮಾಡಿದ್ವಿ, ನಾವು ಮಾಡಿ ಮೇಡಮ್. ವಾವ್, ಸೂಪರ್. ಸೊ ಯಾವ್ದು ತುಂಬಾ ಬೇಡಿಕೆಲಿರುವಂತ ಸ್ವೀಟ್ ಈಗ ಸದ್ಯಕ್ಕೆ? ಮೇಡಮ್ ಯಾವ್ದು ತುಂಬಾ ಬೇಡಿಕೆಲಿರುವಂತ ಸ್ವೀಟ್ ಎಲ್ಲರೂ ಮಾಡಿಸ್ತಾರೆ ಅನ್ನೋಂಥದ್ದು ಯಾವ್ದು? ಚಂಪಾಕಲಿ. ಚಂಪಾಕಲಿ. ಹಾ ಮೇಡಮ್. ಓಕೆ, ಸೊ ಎಲ್ಲರೂ ಅದನ್ನ ಮಾಡ್ಸಕ್ ಇಷ್ಟಪಡ್ತಾರೆ. ಹೌದು ಮೇಡಮ್. ಓಕೆ, ಸೂಪರ್. ಸೊ ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್, ಗೊತ್ತಾಗಿಲ್ಲ. ಎಸ್, ಇವತ್ತು ಒಗಟುಗಳನ್ನ ಕೇಳ್ತಾ ಇದ್ದೀನಿ. ನಿಮ್ಗೊಂದು ಒಗಟಿದೆ, ಕೇಳಲಾ? ಹೇಳ್ರಿ ಮೇಡಮ್. ಓಕೆ, ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ, ನಾನು ಯಾರು? ಅಂಗೈಯಲ್ಲಿ ಮುಂಗೈ ಕೊಟ್ಟೆ, ಸಾರಿ ಮೇಡಮ್, ಗೊತ್ತಾಗಿಲ್ಲ. ಓಕೆ, ಸೊ ನಿಮ್ ಬಳಿ ಯಾವ್ದಾರ ಒಗಟಿದೆಯಾ ನನಗೆ ಕೇಳುವಂಥದ್ದು? ಇಲ್ಲ, ಒಗ್ಗಟ್ಟು ಗಿಗ್ಗಟ್ಟು ಏನಿಲ್ಲ ಮೇಡಮ್. ಸಾಂಗ್ ಹೇಳಂದ್ರೆ ಹೇಳ್ತೀವಿ ಮೇಡಮ್. ಸಾಂಗ್ ಹೇಳ್ತೀರಾ? ಹಾ, ಹೇಳಿ. ಜೊತೆಯಾಗಿತ್ತಲ್ಲ ಮೇಡಮ್, ಓಕೆ, ಶಿವರಾಜ್ಕುಮಾರ್, ಹಾ, ಹೇಳಿ. ಅದನ್ನ ನಾವು ಲೇಡೀಸ್ ಧ್ವನಿಯಲ್ಲಿ ಆಡ್ತೀವಿ ಮೇಡಮ್. ವಾವ್, ಹೇಳಿ. ಅದು ಸಾರಿ ಮೇಡಮ್, ಈಗ ಹೇಳೋದ್ ಆಗೋದಿಲ್ಲ. ಓಕೆ, ಸೊ ಇವಾಗ ಯಾವ್ದಾದ್ರು ಬೇರೆ ಹಾಡು ಹೇಳ್ತೀರಾ 2 ಲೈನಲ್ಲಿ? ಹಾ ಮೇಡಮ್. ಹಾ, ಹೇಳಿ. ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಡು, ಮುತ್ತಿಟ್ಟ ಹೋಗೋ ದಾರಿ ಖುಷಿಯೇ ಇಲ್ಲ. ಅಷ್ಟೇ ಮೇಡಮ್. ಓಕೆ, ಸೊ ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ಖಂಡಿತ ಹೇಳಿ. ಓಕೆ, ನಾ ಹಾಡು ಹೇಳ್ತೀನಿ ಅಂತ ಹೇಳಿರಲ್ಲ. ಓಕೆ, ನಾವ್ ಆರ್ಕೆಸ್ಟ್ ಎಲ್ಲ ಮಾಡ್ತೀವಲ್ಲ, ಓಕೆ, ಕೈಯ ಮೈಕ್ ಇದ್ರೆ ಬೇರೆ ಆಗುತ್ತೆ ಮೇಡಮ್. ಹಾ, ನೆಕ್ಸ್ಟ್ ಟೈಮ್ ಹೇಳಿ. ಓಕೆನಾ, ನಮ್ಮ ಶೋ ಅಲ್ಲಿ ಕೂಡ. ಓಕೆ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ನಮ್ಮ ಅಣ್ಣಗ ಮೇಡಮ್. ಓಕೆ, ಅವ್ರ ಹೆಸರು? ಶಿವಶಂಕರ್ ಗೌಡ ಅಂತ ಅಂದ. ಓಕೆ, ಅವ್ರದ್ದು ಹುಟ್ಟುಹಬ್ಬ ಇದೆಯಾ ಇವತ್ತು? ಹಾ ಮೇಡಮ್, ಐತಿ. ಎಸ್, ಶಿವಶಂಕರ್ ಗೌಡ ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ನಾನು ಒಂದು ಪ್ರಶ್ನೆಯನ್ನು ಕೂಡ ಕೇಳಿದೆ, ಅವರು ಅದಕ್ಕೂ ಕೂಡ ಟ್ರೈ ಮಾಡಿದ್ರು. ಸೊ ಉತ್ತರ ಹೇಳೋಕೆ ಆಗಲಿಲ್ಲ. ಸೊ ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ, ನಾನು ಯಾರು? ಸೊ ಇದಕ್ಕೆ ಉತ್ತರವನ್ನು ಹೇಳಬೇಕು. ನೋಡೋಣ ಯಾರು ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಹೇಳಿ. ಹಾಯ್, ಎಷ್ಟನೇ ಕ್ಲಾಸ್ ನೀವು? ಹಲೋ, ಯಾವ ಕ್ಲಾಸ್ ಓದ್ತಿರೋದು ನೀವು? ಯಾವ ಕ್ಲಾಸ್ ಓದ್ತಿರೋದು ನೀವು?
ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ಮಗು ಯಾರೋ ಕಾಲ್ ಮಾಡಿದ್ರು ಅಂತ ಕಾಣಿಸುತ್ತೆ. ಸೊ ಇವತ್ತು ಒಗಟುಗಳನ್ನ ಕೇಳ್ತಾ ಇದೀನಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ನಾನು ಕೇಳ್ತಾ ಇರೋಂಥ ಒಗಟುಗಳಿಗೆ ಉತ್ತರವನ್ನ ಕೊಡೋದಕ್ಕೆ. ಸೊ ಇನ್ನು ಸಾಕಷ್ಟು ಒಗಟುಗಳನ್ನ ಹೇಳ್ತೀನಿ, ಯಾರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಹಾಗೆ ನೀವು ಕೂಡ ನನಗೆ ಒಗಟನ್ನ ಕೇಳ್ಬೋದು. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ ಮೇಡಮ್ ನಮಸ್ತೆ, ಅಂಬಿಕಾ. ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಚೆನ್ನಾಗಿದ್ರ? ಎಸ್, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮ್ಗೆ? ಮೇಡಮ್ ಗೊತ್ತಾಯ್ತು. ಎಸ್, ಆಗಲೇ ಒಂದು ಒಗಟನ್ನ ಕೇಳಿದೆ ನಿಮ್ಗೆ, ಗೊತ್ತಾಯ್ತಾ? ಕೇಳಿಸ್ಕೊಂಡ್ರ ಅದನ್ನ? ಅದು ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ. ಅದು ಹೌದಲ್ಲ ಗೊತ್ತಿಲ್ಲ. ಬಾಳೆಹಣ್ಣು ಅನ್ಕತ್ತೀನಿ. ಹೇಳಿ. ಅಲ್ಲ ಅಲ್ಲ, ನಾನು ಇನ್ನೊಂದ್ಸಲ ಪ್ರಶ್ನೆ ಕೇಳ್ತೀನಿ. ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ. ಅಂಗೈ ಕೊಟ್ರೆ ಮುಂಗೈಯನ್ನು ನುಂಗುತ್ತದೆ. ಏನಿರ್ಬೋದು ಇದು? ಬಾಳೆಹಣ್ಣು ಅನ್ಕೊಂಡಿದ್ದೆ. ಇಲ್ಲ ಇಲ್ಲ. ಮತ್ತೆ ಏನ್ ಮೇಡಮ್ ಅದು? ಇರ್ಲಿ, ಗೊತ್ತಾಗ್ತಿಲ್ವಾ? ಹೇಳ್ತೀನಿ, ಇವತ್ತು ಉತ್ತರ ಹೇಳ್ತೀನಿ. ಓಕೆನಾ? ನಿಮ್ ಬಳಿ ಆದ್ರೆ ಒಗಟಿದ್ಯಾ ಕೇಳೋದಕ್ಕೆ? ಇದೆ. ಹಾ, ಕೇಳಿ. ಎರಡು ಮನೆಗೆ ಒಂದೇ ದೀಪ. ಎರಡು ಮನೆಗೆ ಒಂದೇ ದೀಪ. ಕಣ್ಣು ಅಲ್ಲ. ಓಕೆ, ಸೊ ಮತ್ತೆ ಏನಿರ್ಬೋದು? ಎರಡು ಮನೆಗೆ ಒಂದೇ ದೀಪ. ಇಲ್ಲ ಇಲ್ಲ, ಗೊತ್ತಾಗ್ಲಿಲ್ಲ. ಹೇಳಿ ಏನಂತ? ಮೂಗುತಿ. ಮೂಗುತಿ. ಓಕೆ, ಸೊ ಎರಡು ಮನೆಗೆ ಒಂದೇ ದೀಪ ಅಂತ. ಓಕೆ, ಸೂಪರ್. ಸೊ ಎಲ್ಲಿ ನೋಡಿದ್ರಿ ಒಗಟಿನ? ಸೂಜಿಯಾಗೆ ಸಣ್ಣ. ಯಾವುದು? ಕಪ್ಪು ಬಣ್ಣ, ಸೂಜಿಯ ಹಾಗೆ ಸಣ್ಣ. ಕಪ್ಪು ಬಣ್ಣ, ಸೂಜಿಯ ಹಾಗೆ ಸಣ್ಣ. ಪೆನ್ಸಿಲ್ಲ? ಅಲ್ಲ ಮೇಡಮ್. ಇಲ್ಲ, ಗೊತ್ತಾಗಿಲ್ಲ. ಹೇಳಿ. ಕೂದಲು. ಕೂದಲು. ಓಕೆ, ಸೂಪರ್. ಸೊ ಸೂಜಿಯ ಹಾಗೆ ಸಣ್ಣ ಇರುತ್ತೆ, ಕಪ್ಪು ಬಣ್ಣ ಇರುತ್ತೆ. ಒಂದೇ ಬಾಲ. ಏನು? ಒಂದೇ ಕಣ್ಣು, ಹಾ, ಒಂದೇ ಬಾಲ. ಒಂದೇ ಕಣ್ಣು ಒಂದೇ ಬಾಲ. ಸೂಜಿ ದಾರನಾ? ಕರೆಕ್ಟ್. ಓಕೆ, ಸೂಪರ್. ಇನ್ನೊಂದು. ಹಾ, ಕೇಳಿ. ನೆತ್ತಿ. ಇದು ನೀವು ಬೇರೆಯವ್ರಿಗೆ ಕೇಳ್ರಿ. ಹಾ. ನೆತ್ತಿಯಲ್ಲಿ ತಿನ್ನುತ್ತೆ, ಹೊಟ್ಟೆಯಲ್ಲಿ ಕರಗುತ್ತೆ. ನೆತ್ತಿಯಲ್ಲಿ ತಿನ್ನತ್ತೆ, ಹೊಟ್ಟೆಯಲ್ಲಿ ಕರಗತ್ತೆ. ಓಕೆ, ಸೊ ಗೊತ್ತಾಗ್ಲಿಲ್ಲ ಇದನ್ನು ಕೂಡ. ಹೇಳಿ, ಉತ್ತರ ಹೇಳಿ. ಇದು ಅದೇ ನೀವು ಬೇರೆಯವ್ರನ್ನ ಕೇಳ್ತೀರಾ ಅಥವಾ ನಾನೇ ಉತ್ತರ ಹೇಳ? ಉತ್ತರ ಹೇಳಿ. ಬೀಸೋ ಕಲ್ಲು. ಬೀಸೋ ಕಲ್ಲು. ಓಕೆ, ಸೂಪರ್. ನಮ್ಮಮ್ಮನ್ ಈಗ ನಿಮ್ ಒಂದ್ ಕಾಲಿಗೆ ಸಾಂಗ್ ಅಷ್ಟೊತ್ತಿಗೆ ಇಷ್ಟೆಲ್ಲ ಕೇಳ್ಕೊಂಡೆ ನಮ್ಮ ಅಮ್ಮನ ಹತ್ರ. ಓಕೆ, ನಿಮ್ ತಾಯಿಯವ್ರು ಹೇಳ್ಕೊಟ್ರಿದ್ದನ್ನ? ಇನ್ನೊಂದು ಹೇಳ್ತೀನಿ. ಹಾ, ಹೇಳಿ. ಕತ್ತಲು ಕೋಣೆಯೊಳಗೆ ಮುತ್ತಿನ ಸಾಲು. ಕತ್ತಲು ಕೋಣೆಯ ಒಳಗೆ ಮುತ್ತಿನ ಸಾಲು. ಓಕೆ, ಸೊ ಗೊತ್ತಾಗಿಲ್ಲ. ಹೇಳಿ. ನೀವು ಹೇಳ್ರಿ, ಒಂದ ಎರಡು ಯಾವ್ದಾದ್ರು. ನಾನು ಟ್ರೈ ಮಾಡ್ತಾ ಇದೀನಿ, ಗೊತ್ತಾಗ್ತಿಲ್ಲ ನನಗೆ. ಹೇಳಿ. ನಮ್ ಸ್ಮೈಲ್ ಅಲ್ಲೇ ಗೊತ್ತಾಗುತ್ತೆ ಅದು. ಸ್ಮೈಲಾ? ಕೋಣೆಯೊಳಗೆ ಮುತ್ತಿನ ಸಾಲು. ಓಕೆ, ಸ್ಮೈಲ್ ಹಾಗಾದ್ರೆ ಹಲ್ಲುಗಳು. ಓಕೆ, ಸೂಪರ್. ಸೊ ಎಲ್ಲದನ್ನ ಫುಲ್ ಡಿಫ್ರೆಂಟ್ ಆಗಿರೋ ಒಗಟುಗಳನ್ನ ಕೇಳ್ತಾ ಇದೀರಾ. ಒಂದೇ ತಟ್ಟೆಯಲ್ಲಿ 106 ನಕ್ಷತ್ರ. ಒಂದೇ ತಟ್ಟೆಯಲ್ಲಿ 106 ನಕ್ಷತ್ರ. ಆಕಾಶ ಅಲ್ಲ. ಒಂದೇ ತಟ್ಟೆಯಲ್ಲಿ 106 ನಕ್ಷತ್ರ. ಇಲ್ಲ, ಗೊತ್ತಾಗ್ತಾ ಇಲ್ಲ. ಸೊ ಎಷ್ಟು ಡಿಫ್ರೆಂಟ್ ಆಗಿರೋ, ನಾನು ಯಾವತ್ತೂ ಕೇಳಲಾರದ್ ಕೇಳ್ತಾ ಇದ್ರ ನೀವು. ಇವತ್ತವರೆಗೂ ಕೇಳಿಲ್ಲ ನೀವು. ಇವೆಲ್ಲ ಮತ್ತೆ ಹಳಬ್ರಿಗೆ ಗೊತ್ತಾಗದಲ್ವಾ? ಹೌದು ಹೌದು, ನೆಟ್ಟಲ್ಲಿ ಕೂಡ ಇರಲ್ಲ ಈ ತರದೆಲ್ಲ. ನಮ್ಮ ಅಮ್ಮ ಹೇಳ್ಕೊಟ್ಟಿತ್ತು. ಒಂದೇ ತಟ್ಟೆಯಲ್ಲಿ 106 ನಕ್ಷತ್ರ ಅಂದ್ರೆ ಜರಡಿ. ಏನು? ಜರಡಿ. ಓಕೆ, ಸೂಪರ್. ಜರಡಿ. ಸೊ ಜರಡಿ. ಓಕೆ, 106 ನಕ್ಷತ್ರ ಎಲ್ಲ ಗ್ಯಾಪ್ಸ್ ಎಲ್ಲ ಇರುತ್ತಲ್ಲ, ಆ ರೀತಿ. ಗ್ಯಾಪ್ಸ್ ಇರ್ತವ, ಹಂಗಾಗಿ 106 ಇರ್ತವೆ ಅದ್ರೊಳಗೆ. ಓಕೆ, ಸೂಪರ್. ಕುತ್ತಿಗೆ ಇದೆ, ಶಿರ ಇಲ್ಲ. ಏನಿದೆ? ಕುತ್ತಿಗೆ ಇದೆ, ಶಿರ ಇಲ್ಲ. ಕುತ್ತಿಗೆ ಇದೆ, ಶಿರ ಇಲ್ಲ. ಇಲ್ಲ, ಗೊತ್ತಾಗ್ಲಿಲ್ಲ. ತಂಬಿಗೆ, ಚಂಬು. ತಂಬಿಗೆ. ಓಕೆ, ಹೌದು, ಕುತ್ತಿಗೆ ಇದೆ, ಶಿರ ಇಲ್ಲ. ಫುಲ್ ಡಿಫ್ರೆಂಟ್ ಆಗಿರೋದೆಲ್ಲ ತಗೊಂಡ್ ಬಂದಿರಾ. ಕೈಯಲ್ಲಿದ್ದಾಗೆ ಒಂದು, ಕೈ ಬಿಟ್ಟರೆ ಎರಡು. ಕೈಯಲ್ಲಿ ಇದ್ದಾಗ ಒಂದು, ಕೈ ಬಿಟ್ರೆ ಎರಡು. ಸೊ ಏನು ಒಡೆದೋಗುತ್ತೆ ಅಂತನಾ? ಏನು? ತೆಂಗಿನಕಾಯಿ. ತೆಂಗಿನಕಾಯಿ. ಓಕೆ, ಕೈಯಲ್ಲಿದ್ದಾಗ ಒಂದು ಹಿಡಿದಿರುತ್ತೆ, ಸೊ ಒಡೆದಾಗ ಎರಡು ಭಾಗ ಆಗುತ್ತೆ ಅಂತ. ಓಕೆ, ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ಸಾಕಷ್ಟು ಒಗಟನ್ನ ಕೇಳಿದ್ರಿ. ಇದಾದ್ರೆ ಹಾಡು ಹೇಳ್ತೀರಾ ನಿಮ್ ಕಡೆಯಿಂದ? ಹೇಳ್ತೀನಿ. ಹಾ, ಹೇಳಿ.
ನಿಂದಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚೆಂಡಾಡಿದ ಆವೇರೆ ಮಾವಿನ ಬೇರಾಗಿರುವೋಳೆ ಓಲ್ತಾದ ಸಜ್ಜಿಗೆ ಒದಗೋಳೆ ಓಲ್ಗಾದ ಸಜ್ಜಿಗೆ ಒದಗೋಳೆ ಸರಸ್ವತಿಯೇ ನಮ್ನಾಲಿಗೆ ತೊಡಗ ಬಿಡಿಸವ್ವ ನಿಂದಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ಅಷ್ಟೇ. ವಾ ಸೂಪರ್, ಎಷ್ಟು ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ಓಕೆ, ಅವ್ರ ಹಬ್ಬ ಮಾಡಿದ್ರು, ಹೋಗಿದ್ವಿ, ಸ್ವೀಟ್ಸ್ ಅದು ಕಳ್ಸಿದ್ರು ನನ್ಗೋಸ್ಕರ. ಓಕೆ, ನಟರಾಜ್ ಆಮೇಲೆ ಪವಿತ್ರ ಜನನಿ ನಿಖಿಲ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಲೇಟೆಡ್ ಆಗಿ ಹ್ಯಾಪಿ ಕ್ರಿಸ್ಮಸ್. ಓಕೆ. ನಟರಾಜ್, ಪವಿತ್ರ ಹಾಗೆ ಜನನಿ ನಿಖಿಲ್ ಅವರಿಗೆ ಇವತ್ತು ಅಂಬಿಕಾ ಅವರ ಕಡೆಯಿಂದ ಸೊ ವೆರಿ ಮೇರಿ ಕ್ರಿಸ್ಮಸ್. ಓಕೆನಾ? ಓಕೆ ಮೇಡಮ್, ಅವ್ರಿಗೆ ಹಂಗೆ ಅವ್ರಿಗೆ ಹೇಳ್ಬಿಡ್ರಿ. ಎಸ್, ಅವರಿಗೆ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಹಾ ಮೇಡಮ್, ಥ್ಯಾಂಕ್ ಯು. Thank you so much, ಅಂಬಿಕಾ ಅವರೇ. ಸ್ವಲ್ಪ ಲೈನ್ ಸಿಗ್ಲಿಲ್ಲ ನನಗೆ ನಿನ್ನೆ, ಹಂಗಾಗಿ ಇವತ್ತು ಮಾಡಿದೆ. ಓಕೆ, ಇರಿ ಪರವಾಗಿಲ್ಲ. ಇವತ್ತು ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಓಕೆನಾ? ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಾ ಅಂಬಿಕಾ ಅವರೇ? ಮೇಡಮ್ ಅದು ಹೋಗ್ಬಿಟ್ಟು ಆಮೇಲೆ ನೀವೇ ಹೇಳ್ತೀರಾ? ನಾನು ಹೇಳ್ತೀನಿ, ಕೇಳ್ತಾರೆ. ನೋಡ್ತಾ ಇರಿ ಶೋನ, ನೋಡ್ತಾ ಇರಿ ಶೋನ, ನಾನು ಹೇಳ್ತೀನಿ. ಹಾ ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಬೈ ಬಾಯ್. ಎಸ್, ಸಾಕಷ್ಟು ಒಗಟನ್ನ ನಮಗೋಸ್ಕರ ಕೇಳಿದ್ರು. ಸೊ ತಲೆ ಇದೆ, ಕುತ್ತಿಗೆ ಇದೆ, ಆದರೆ ತಲೆ ಇಲ್ಲ ಅಂತ ಕೇಳಿದ್ರು. ಸೊ ತಂಬಿಗೆ ಆನ್ಸರು. ಸಾಕಷ್ಟು ಒಗಟನ್ನ ಕೇಳಿದ್ರು, ಸ್ವಲ್ಪ ಟ್ರಿಕ್ಕಿ ಆಗಿದ್ವು. ಸೊ ಅದ್ರ ಕೂಡ ತುಂಬ ಚೆನ್ನಾಗಿದ್ವು. ಸೊ ನಿಮ್ಮ ಬಳಿ ಯಾವ್ದಾರು ಒಗಟ್ಟಿದ್ರೆ ಅದನ್ನು ನನಗೂ ಕೂಡ ಕೇಳ್ಬೋದು. ಸೊ ನಾನು ಆಗಲೇ ಒಂದು ಪ್ರಶ್ನೆಯನ್ನು ಕೇಳಿದೆ, ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ. ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಅಣ್ಣಪ್ಪ ಅಂತ ಹೇಳಿ, ಜಿಗಳಿಯಿಂದ. ನಮಸ್ತೆ ಅಣ್ಣಪ್ಪ ಅವರೇ, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಕರೆ ಮಾಡಿದಿರಾ? ಮೇಡಮ್ ಆಫ್ಟರ್ ಲಾಂಗ್ ಟೈಮ್ ಕರೆ ಮಾಡಿದಿರಾ? ಹೇಗಿದ್ದೀರಾ? ಹೌದು ಮೇಡಮ್, ಹೌದು ಮೇಡಮ್, ಇದೆಲ್ಲ ಊರಲ್ಲಿ ಹಂಗಾಗಿ ಮೇಡಮ್. ಓಕೆ ಮೇಡಮ್, ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ದಾವಣಗೆರೆ ಚಳಿ ತುಂಬಾ ಇದೆನಾ? ಹೇಳಿ. ಹೌದು, ಚಳಿ ತುಂಬಾ ಇದೆ. ಹೌದಾ ಮೇಡಮ್, ನಿಮ್ಮ ಹೆಸರೇ ಮರ್ತೋಗೈತೆ, ಹೇಳ್ರಿ ನನ್ನ ಮೇಡಮ್. ಹೆಸರು ಶ್ರೀಗೌರಿ. ಶ್ರೀಗೌರಿ, ಹಾ, ಗುಡ್ ನೇಮ್ ಮೇಡಮ್, ಗುಡ್ ನೇಮ್ ಅದು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಒಗಟನ್ನ ಕೇಳ್ತಿದ್ದೀನಿ ಅಣ್ಣಪ್ಪ ಅವರೇ, ಹೇಳಿ. ಹಾ ಮೇಡಮ್, ಇವತ್ತು ಒಗಟನ್ನ ಕೇಳ್ತಾ ಇದ್ದೀನಿ. ಹೋಗಟ್ಟೆ ಮೇಡಮ್ ಅವರೇ, ಹಾ, ಅದ್ರ ಸ್ವಲ್ಪ ನಾವು ನಾಲೆಡ್ಜ್ ಕಡಿಮೆ, ಆದ್ರೆ ಕೇಳ್ರಿ ನೋಡೋಣ, ಟ್ರೈ ಮಾಡ್ತೀವಿ ಹೇಳಕ್ಕೆ. ಓಕೆ. ಸೊ ಆಗ್ಲೇ ಕೇಳಿದಂತ ಒಗಟೆ. ಸೊ ಅಂಗೈ ಕೊಟ್ರೆ ಮುಂಗೈಯನ್ನು ನುಂಗುತ್ತದೆ. ಹಾ, ಅಂಗೈ ಕೊಟ್ರೆ ಮುಂಗೈಯನ್ನು ನುಂಗುತ್ತದೆ. ಮುಂಗೈ ಕೊಟ್ರೆ ಮುಂಗೈ ನುಂಗ್ತದೆ. ಎಲ್ಲೇ ಫ್ಲಾಶ್ ಆಗ್ತಿರ್ಲಪ್ಪ. ಓಕೆ. ಸೊ ನಿಮ್ಮ ಬಳಿ ಯಾವ್ದಾರ ಒಗಟಿದ್ಯಾ ನಮಗೆ ಕೇಳುವಂಥದ್ದು? ಒಗಟುಗಳು ಅದು ಮೇಡಮ್, ಅದೇ ಒಂದಿದೆ, ಒಂದ್ ನೆನಪಿದೆ, ನಾವು ಹುಡುಗರಿದ್ದ ಕೇಳ್ತಿದ್ವಿ. ಹಾ, ಕೇಳಿ. ಅದು ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ ಅಂತ ಹೇಳಿ ಸಾಮಾನ್ಯ ಗೊತ್ತಿದ್ದಾನೆ ಎಲ್ಲರಿಗೂ. ಓಕೆ. ಅದು ಒಂದೇ. ಉಪ್ಪು ಮತ್ತೆ ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ ಅಂತ ಹೇಳಿ. ಸೊ ಒಂದು ಉಪ್ಪಿರ್ಬೇಕು. ಅಕ್ಕಿ ಅಲ್ಲ ಮೇಡಮ್. ಸೊ ಗೊತ್ತಾಗಿಲ್ಲ, ಹೇಳಿ ಏನಂತ. ಒಂದು ತೇಲುತ್ತೆ ಅಂದ್ರೆ ಎಲೆ, ಒಂದು ಮುಳುಗುತ್ತೆ ಅಂದ್ರೆ ಅಡಿಕೆ, ಓಕೆ. ಒಂದು ಕರಗುತ್ತೆ ಅಂದ್ರೆ ಸುಣ್ಣ. ಓಕೆ. ಸೊ ಎಲೆ, ಅಡಿಕೆ, ಸುಣ್ಣ. ಎಲ್ಲ ಅಡಿಕೆ ಸುಣ್ಣ ಮೇಡಮ್. ಓಕೆ. ಒಂದು ಮುಳುಗುತ್ತೆ, ಒಂದು ತೇಲುತ್ತೆ, ಒಂದು ಕರಗುತ್ತೆ ಅಂತ. ಓಕೆ, ಸೂಪರ್. ಸೊ ಇದ್ರ ಹಾಡು ಹೇಳ್ತೀರಾ ನಿಮ್ಮ ಕಡೆಯಿಂದ? ಹಾಡು ಹಾ, ಒಂದೆರಡು ಲೈನು ನಿಮಗೆ ಗೊತ್ತಿರೋಂಥ ಸಾಂಗ್ದು. ಹೌದಾ? ಇದು ಕೆ.ಎಸ್. ನರಸಿಂಹಸ್ವಾಮಿ ಅವ್ರದ್ದು ನಮಗೆ ಬಹಳ ಇಷ್ಟ, ಅದು ಮೈಸೂರು ಮಲ್ಲಿಗೆ ಪಿಕ್ಚರ್ ಇಂದು. ಓಕೆ, ಹೇಳಿ. ನಿನ್ನ ಪ್ರೇಮದ ಪರಿಯ ನಾನರಿ ಕನಕಾಂಗಿ, ನಿನ್ನೊಳಗಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿ ಕನಕಾಂಗಿ, ನಿನ್ನೊಳಗಿದೆ ನನ್ನ ಮನಸ್ಸು. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ
ನನ್ನ ಕಂಡು ನಿನ್ನೊಳಗಿದೆ ನನ್ನ ಮನಸ್ಸು. ಮೇಡಮ್ ಎಸ್, ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಹೌದಾ ಮೇಡಮ್? ಸೊ ಫೀಲ್ ಮಾಡ್ಕೊಂಡು ಚೆನ್ನಾಗಿ ಹೇಳಿದ್ರಿ, ಕೇಳಿದಕ್ಕೆ ಚೆನ್ನಾಗಿ ಅನಿಸ್ತು. ಹೌದಾ ಮೇಡಮ್? ಅದು ನಮಗೆ ಸ್ವಲ್ಪ ನಮಗೆ ಪಿಕ್ಚರ್ಗಳು ಆದ್ರೆ ಅಷ್ಟೇ ಮೇಡಮ್ ಅವರೇ, ಹಾ ಯಾವ್ದಾದ್ರು ಅವಾರ್ಡ್ ಕೊಟ್ಟರೆ ಪಿಕ್ಚರ್ ಅಂದ್ರೆ ಏನು ಕಂಡು ಅದ್ರಲ್ಲಿ ಅವಾರ್ಡ್ ಕೊಟ್ರ ಅಂತ ಸ್ವಲ್ಪ ಬಹಳ ಲೈಕ್ ಮಾಡ್ತೇವೆ ಮೇಡಮ್ ಅದ್ರಲ್ಲಿ. ಓಕೆ. ನಮಗೆ ಕಮರ್ಷಿಯಲ್ ಚಿತ್ರಕ್ಕಿಂತ ಪ್ರಶಸ್ತಿ ಪಡೆದ ಪಿಕ್ಚರ್ಗಳು ನೋಡಕಂದ್ರೆ ಬಹಳ ಇಷ್ಟ ನನಗೆ. ವಾವ್. ಹಾ ಅದ್ರಲ್ಲಿ ಏನನ್ನ ಕುರಿತು ಸಿನಿಮಾ ಮಾಡಿದ್ದಾರೆ, ಮತ್ತೆ ಯಾವ ತರ ಸಾಹಿತ್ಯ, ಯಾವ ತರ ಸಂಗೀತ ಇದೆ, ಹಾ ಸೊ ಪ್ರಶಸ್ತಿ ಕೊಡ್ಲಿಕ್ಕೆ ಏನು ಮಾನದಂಡ ಅರ್ಹತೆಯಿಂದ ಕೊಟ್ಟಿದ್ದಾರೆ ಅನ್ನೋದು ನಾನು ಅದನ್ನ ಬಹಳ ಮಗ್ನ ನೋಡ್ತೇನೆ ಮೇಡಮ್. ವಾವ್, ಸೂಪರ್. ನನಗೆ ಬಹಳ ಇಷ್ಟ. ಪ್ರೈಸ್ ಕೊಟ್ಟರೆ ಪಿಕ್ಚರ್ ಯಾವ್ದೇ ಆಗ್ಲಿ, ರಾಷ್ಟ್ರೀಯ ಭಾಷೆ ಯಾವ್ದು, ಹಿಂದಿ, ತೆಲುಗು, ಮರಾಠಿ ಯಾವ್ದು ಇರ್ತಾರಲ್ಲ, ಓಕೆ ನೋಡಿದ್ನಲ್ಲ ಅದು ಸ್ವಲ್ಪ ಇಷ್ಟ ಇಂಟ್ರೆಸ್ಟ್ ಬರುತ್ತೆ ನನಗೆ. ಓಕೆ, ಸೂಪರ್. ನಾವು ಚಿಕ್ಕನಿಂದ ನನಗೆ ಸ್ವಲ್ಪ ಕವನ ಬರೆಯೋದು ರೂಢಿ ಮೇಡಮ್. ಸುಮಾರು ಹೈಸ್ಕೂಲ್ ಲೆವೆಲ್ ಇಂದ ಬಂದಾಗಿಂದ ಸ್ವಲ್ಪ ಏನೋ ಕವನಗಳು ಬರೀತಾ ಇರ್ತೀವಿ. ಓಕೆ. ಆಮೇಲೆ ಹಾಡುಗಳು, ನಾಟಕ ಇದೆಲ್ಲ ನೋಡ್ತೀವಿ. ಹಾ ಟೈಮ್ ಸಿಕ್ಕರೆ ಶಾಲಾ ಮಕ್ಕಳಲ್ಲಿ ಹೋಗಿ ನಾವು ಈ ನಮ್ಮ ಸಮಾಜದಲ್ಲಿ ನಡೆಯಕ್ಕಂತ ಅನ್ಯಾಯವಾಗ್ಲಿ, ಹಾ ಮೂಢನಂಬಿಕೆ ಬಗ್ಗೆ ಆಗ್ಲಿ, ಹಾ ಅಥವಾ ಏನಾದ್ರೂ ಒಂದು ಇತರ ಸಂಸ್ಕೃತಿ ಅದರಿಂದ ಹೊರ ಬರೋಂತ ಒಂದು ನಾಟಕಗಳನ್ನ ಮಾಡಿಸ್ತೀವಿ ಮೇಡಮ್ ಸ್ಕೂಲಲ್ಲಿ. ವಾವ್. ಹಾ ಸಾಮಾನ್ಯವಾಗಿ ಮೂಢನಂಬಿಕೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ ಮೇಡಮ್, ಕಣ್ಮೈಯಾಗ ಏನಾದ್ರು ಬರೋದು ಅದೆಲ್ಲ ಸುಳ್ಳು ನಿಜ ಅಂತೇಳಿ. ಹಾ ಹಾ ಆಮೇಲೆ ಮೇನು ಅವಿದ್ಯಾವಂತರಿದ್ದಾಗ ಏನೇನೆಲ್ಲ ನಡೀತಾ ಇರ್ತವೆ, ಅವಿದ್ಯಾವಂತರಾದಾಗ ಅಂತ ಘಟನೆಗಳನ್ನ ತಪ್ಪಿಸ್ಬೋದಲ್ಲ ಅಂತ, ಹಾ ಈ ತರ ಇರೋದನ್ನ ನಾವು. ಆಮೇಲೆ ಆರೋಗ್ಯದಲ್ಲಿ ಇರುವಂತ ಜ್ಞಾನ ತಿಳ್ಕೊಳ್ಳೋದು, ಹಾ ಇದೇನಾಗುತ್ತೆ ಅನ್ನೋಕ್ಕಿಂತನೂ ಸೊ ಪ್ರಿಪೇರ್ ಆಗಿ ನಡ್ಕೊಳ್ಳೋದು ಒಳ್ಳೇದನ್ನ ಒಂದು ವಿಷಯದ ಬಗ್ಗೆ ನಾವು ಈ ಯೂನಿಯನ್ ಡೇ ಅಂತ ಮಾಡ್ತಲ್ಲ, ಆ ಸಮಯದಲ್ಲಿ ಮಾಸ್ಟರ್ಗಳನ್ನ ಕರೆ ಕಳಿಸಿದಾಗ ಹಾ ಸೊ ಹುಡುಗರಿಂದ ಆತರ ಡ್ರಾಮಾ ಮಾಡಿಸ್ತೀವಿ ಮೇಡಮ್ ಒಂದೊಂದು ಟೈಮಲ್ಲಿ. ಓಕೆ. ಅದು ಮಾಡಿಸ್ತಾ ಇರ್ತೀವಿ ಯಾವಾಗ್ಲೂ. ಹಾ ಸೊ ಯಾವ ರೀತಿ ನಾಟಕಗಳನ್ನ ಮಾಡಿಸಿದೀರಾ ನೀವು? ಮೇಡಮ್ ಒಂದು ಆರೋಗ್ಯ ಸಲುವಾಗಿ ಮಾಡಿಸ್ತೀವಿ. ಸಪೋಸ್ ಈ ಮೂಢನಂಬಿಕೆ ಎಲ್ಲವನ್ನೂ ದೇವ್ರ ಮೇಲೆ ಅವಲಂಬಿತರಾಗಿರುವಂತ ಜನಗಳಿಗೆ ಹಾ ಆಸ್ಪತ್ರೆಗೆ ಹೋಗಲ್ದಂಗೆ ನನಗೆ ಆ ದೇವ್ರ ಕಾಟ, ಈ ದೇವ್ರ ಕಾಟ, ಅದು ಇದೆ ಅಂತೇಳಿ ಸುಮ್ಮನೆ ಅನಾವಶ್ಯವಾಗಿ ಮನುಷ್ಯನನ್ನ ಮನೆಯೊಳಗಟ್ಕೊಂಡು ಏನೋ ಅದು ನಿಂಬೆ ಹಣ್ಣು ಅದು ಇದೆಂದ ಮಾಡಿಸೋದು. ಸೊ ಜನರಲಿ ಅದು ಆಗ್ತಾರದು ಬೇರೆ ಆಗಿರುತ್ತೆ. ಎಲ್ಲವನ್ನೂ ದೇವರಿಂದ ಆಗಿರೋ ಅಂತೇಳಿ ಆ ಮನುಷ್ಯನ ಸುಮ್ನೆ ಅನಾವಶ್ಯವಾಗಿ ಬಹಳ ನೋವು ಅನುಭವಿಸ್ತಾರೆ, ನೋವು ಅನುಭವಿಸಂಗ್ ಮಾಡ್ತಾರೆ. ಅದರಿಂದ ಮನುಷ್ಯ ಹೊರಗೆ ಬರೋದು ಹೇಗೆ ಅಂತೇಳಿ ಅವನ್ನ ಎಬ್ಸ್ಕೊಂಡು ಆಸ್ಪತ್ರೆ ಸೇರ್ಸೋದು. ಅಲ್ಲಿ ಅವನಿಗೆ ಆಗುವಂತ ಬಾಧ್ಯತೆಗಳನ್ನ ನೋಡ್ಕೊಂಡು ಅವನ ಆಸ್ಪತ್ರೆ ಚಿಕಿತ್ಸೆ ಕೊಡಿಸಿ ಗುಣಮುಖರ ಕರ್ಕೊಂಬರೋದು ಮೇಡಮ್. ವಾಸ್ತವ ಸ್ಥಿತಿ ಅರ್ಥ ಮಾಡಿಸೋದು ಅವರಿಗೆ. ಇದು ಮೂಢನಂಬಿಕೆ ನಂಬಾರ್ದು ಅಂತಲ್ಲ, ದೇವ್ರು ನಂಬಾರ್ದು ಅಂತಲ್ಲ, ಎಲ್ಲಾ ವಿಷಯದಲ್ಲೂ ದೇವ್ರು ಏನು ಮಾಡಕ್ಕಾಗಲ್ಲ, ಕಾಪಾಡಕ್ಕಾಗಲ್ಲ ಮೇಡಮ್. ನಮ್ಮ ಜ್ಞಾನದಿಂದ ನಾವು ಪಡ್ಕೊಳ್ಳೋದೇ ಬೇರೆ ಇರುತ್ತೆ, ಅವರಿಂದ ಪಡ್ಕೊಳ್ಳೋದೇ ಬೇರೆ ಇರುತ್ತೆ ಮೇಡಮ್. ಏನ್ ಜ್ವರ ಬಂತ ಅಂದ ತಕ್ಷಣ ನಾವ್ ಯಾಕೆ ಜ್ವರ ಬಂತ ಅನ್ನೋಕ್ಕಿಂತ ನಮ್ ಪ್ರೀಮಿಯರ್ ಏನ್ ಮೆಡಿಸಿನ್ ತೋರ್ಸ್ಕೊಂಡ್ ಬರ್ಬೇಕು, ಆನಂತರ ದೇವ್ರು ದಿಂಡ್ರು ಅಂತೇಳಿ ಮುಂದಿನ ಕಾರ್ಯಗಳು ಮಾಡ್ಬೇಕು ಮೇಡಮ್. ಎಲ್ಲದಕ್ಕೂ ದೇವ್ರ ಮೇಲೆ ಅವಲಂಬಿತರಾದಾಗ ನಮ್ಮ ಜೀವಕ್ಕೆ ಏನಾರ ಅನಾಹುತಾದ್ರೆ ಯಾವ ದೇವ್ರು ಏನ್ ಮಾಡಕ್ಕಾಗತ್ತೆ. ಈಗ ನಮ್ ಜ್ಞಾನದಲ್ಲಿ ನಮಗೆ ಜ್ವರ ಬಂದಿದೆ ಅಂತ ಅನ್ಕೊಂಡಾಗ ಅದನ್ನ ನಾವು ಮೊದಲು ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಬೇಕು. ಯಾವ್ದು ವೈದ್ಯರ ತೋರಿಸಿದಾಗ ಅವ್ರು ಹೇಳ್ತಾರೆ, ಅದು ಆದ ನಂತರ ಅದಕ್ಕೆ ಏನೋ ಫಲ ಸಿಗ್ಲಿಲ್ಲ ಅಂದಾಗ ನಾವು ದೇವ್ರ ಮರೆ ಹೋಗೋದು ಸೂಕ್ತ ಅನ್ನೋ ಒಂದು ಕಾನ್ಸೆಪ್ಟ್ ಮೇಡಮ್. ಓಕೆ. ಸೊ ನಂಬಿಕೆ ಹಾಗೆ ಮೂಢನಂಬಿಕೆ ಮಧ್ಯೆ ಒಂದು ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಹೌದು. ಆಮೇಲೆ ಜಾತಿ ಮಧ್ಯೆ ಈಗ ಅವರು ನಮ್ಮಲ್ಲಿ ಈಗ ಹಳ್ಳಿ ಒಳಗೆ ಸಾಮಾನ್ಯವಾಗಿ ಜಾತಿ ಅನ್ನೋದು ಫುಲ್ ಇರುತ್ತೆ ಮೇಡಮ್. ಸಿಟಿ ಒಳಗ ಪಟ್ಟಣದಲ್ಲಿ ಆತರ ಇರಲ್ಲ, ಎಲ್ಲ ಕಾಮನ್ ಪೀಪಲ್ ಆಗಿ ನೋಡ್ತಾರೆ. ಬಟ್ ಹಳ್ಳಿ ಒಳಗೆ ಪ್ರತಿ ಒಂದು ಹೆಜ್ಜೆಗೂ ಜಾತಿ ವಿಷಯ ಜಾತಿ ನೆನೆಸ್ತಾ ಇರ್ತಾರೆ. ಸೊ ಅಂತ ಟೈಮ್ ಅಲ್ಲಿ ಈ ಅನುಕೂಲಸ್ಥರಿಗೂ ಅನಾನುಕೂಲಸ್ಥರಿಗೂ ವ್ಯತ್ಯಾಸ ಇರುತ್ತೆ. ಆ ಅನುಕೂಲಸ್ಥರು ಏನೇ ಅವರು ಅನುಕೂಲಸ್ಥರಿದ್ರು ಕೂಡ ಒಂದು ಮೆಡಿಕಲ್ ಅಲ್ಲಿ ಸಂಬಂಧಪಟ್ಟ ಹಾಗೆ ಏನೋ ಒಂದು ಬ್ಲಡ್ ಹಾಕ್ಸೋದಿರುತ್ತೆ. ಸೊ ಅವ್ರ ಏನ್ ಮಾಡ್ತಾರೆ, ಹಳ್ಳಿ ಹುಡುಗ ಅವನು ಕೀಳು ಭಾವನೆ, ಅವನ ಕಡೆಯಿಂದ ನಾನು ರಕ್ತ ಹಾಕ್ಸೋಕ್ ಆಗಲ್ಲ, ಅವ್ನ್ ಕೀಳು ಭಾವನೆ ರಕ್ತ ಇದೆ, ಈ ತರ. ಮನುಷ್ಯ ಜೀವ ಅಂದ್ರೆ ಒಂದೇನೆ, ನಾವ್ ಮಾಡ್ಕೊಂಡ್ರೆ ಜಾತಿ, ಅದು ಮನುಷ್ಯ ಮಾಡಿರೋ ಜಾತಿ, ದೇವ್ರು ಮಾಡಿರೋದಲ್ಲ. ಪ್ರಾಣ ಉಳಿಬೇಕಂದ್ರೆ ಯಾರ್ದಾದ್ರೇನು ಆ ರಕ್ತ ಮ್ಯಾಚ್ ಅವಾಗ ಜೀವ ಬದುಕಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್. ಆತರ ಇದ್ದಾಗ ಅವ್ರದ್ದು ರಕ್ತ ಹಾಕ್ಸಿ ಜೀವ ಉಳಿಸ್ಕೊಂಡರೋದು. ಅವಾಗ ಅವ್ನ ಅದರಿಂದ ಜೀವ ಉಳ್ಕೊಂಬಂದಿಲ್ಲ, ಜೀವನದಲ್ಲಿ ನಾನು ಇನ್ಮೇಲೆ ಯಾವ್ದೇ ತರದ ಜಾತಿ ವ್ಯಾಮೋಹ ಅದೊಳಕಾಗಲ್ಲ, ನಾನು ಎಲ್ಲಾರು ಒಂದೇ ಅಂತ ಬಾಳ್ತೀನಿ, ಎಲ್ಲರಿಗೂ ನಾನು ಸಹಾಯ ಮಾಡ್ತೀನಿ ಅನ್ನೋ ಪ್ರೇರೇಪಣೆ ಬರಾಗ ಮಾಡೋದು ಮೇಡಮ್. ಅದು ಸೂಪರ್, ತುಂಬಾ ಒಳ್ಳೆ ಯೋಚನೆ ಇದೆ ನಿಮ್ದು. ಮಾಡ್ಸಿದೀವಿ ನಾಟಕನ ಮಾಡಿಸಿದೀವಿ. ಆಮೇಲೆ ಅಕ್ಷರ ಇಲ್ದಾರ್ದು ಈಗ ಸಿಟಿ ಒಳಗೆ ಹೋಗ್ತಾನೆ ಅವನು,
ಅವ್ನು ಸುಮಾರು ಅವಂದು ಇರೋದು ಒಂದೇ ಕೆಲಸ, 10 ನಿಮಿಷ ಕೆಲಸ ಆಗತ್ತೆ, 1 ಗಂಟೆ ಕಾಯ್ತಾನೆ. ಯಾಕಂದ್ರೆ ಅವನ ಅನಕ್ಷರಸ್ಥ ಆಗಿರ್ತಾನೆ. ಓಕೆ ಹಾ. ಅನಕ್ಷರಾಸ್ಯದಿಂದ ಅಲ್ಲಿ ಯಾರಿಗೂ ಅವನಿಗೆ ಅರ್ಥ ಆಗ್ತಿರಲ್ಲ. ಹ್ಮ್. ಆದ್ರೆ ಅಲ್ಲಿ ಒಬ್ಬ ಅಕ್ಷರಸ್ಥ ಬಂದು 5 ನಿಮಿಷದಲ್ಲಿ ಕೆಲಸ ಸಾಲ್ವ್ ಮಾಡ್ಕೊಡ್ತಾನೆ ಅವನಿಗೆ. ಹಾ ಹಾ. ಸಿಟಿಯಲ್ಲಿ ಹೋದಾಗ ಅವನಿಗೆ ಏನಂತ ಅರ್ಥ ಆಗ್ತಿರಲ್ಲ. ಓಕೆ ಹಾ. ಅವ್ರು ಹೇಳಿ ಅವನಿಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಫಾರ್ಮೆಟ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕೆಲವೊಂದು ಬೇರೆ ಬೇರೆ ಭಾಷೆಯಲ್ಲಿ ಇರುತ್ತೆ. ಹಾ ಹಾ. ಅವನಿಗೆ ಓದಕ್ ಆಗಲ್ಲ. ಹ್ಮ್. ಅವ್ರು ಹೇಳಿದ್ರೆ ಇವ್ನಿಗೆ ಅರ್ಥ ಆಗಲ್ಲ. ಆಗ ಅವನು ಅಲ್ಲಿ ಸುತ್ತ ಒಯ್ಕೊಂತ ಇರ್ತಾನೆ. ಅವಾಗ ಯಾರೋ ಒಬ್ಬ ವಿದ್ಯಾವಂತ ಬಂದು ನಿನ್ ಸಮಸ್ಯೆ ಏನಪ್ಪಾ ಅಂತ ಕೇಳಿದ್ರೆ, ಅಣ್ಣ ನನ್ಗೆ ಈ ಸಮಸ್ಯೆಯಿಂದ ಬರೀ 5 ನಿಮಿಷದಲ್ಲಿ ಆಗೋ ಕೆಲಸನ ಹಾ. ಸುಮಾರು 1 ಅರ್ಧ ಗಂಟೆ ಆದ್ರೂ ಅವನು ಪರಿಹರಿಸಕ್ಕಾಗಲ್ಲ. ಆ ರೀತಿ ಇರೋದನ್ನ ಒಬ್ಬ ವಿದ್ಯಾವಂತರು 5 ನಿಮಿಷ ಪರಿಹರಿಸಿ ಕೊಡ್ತಾರೆ ಅವನಿಗೆ. ಓಕೆ ಹೌದು. ಸೊ ಈ ತರ ಅಕ್ಷರ ನಾವು ಕಲೀಲಿಲ್ಲ ಅಂದ್ರೆ ಎಷ್ಟು ತ್ರಾಸ ತಗೋಬೇಕಾಗತ್ತೆ ಅನ್ನೋದು ಅದೊಂದು ಶೀರ್ಷಿಕೆಯಲ್ಲಿ ನಾವು ಮಾಡಿಸ್ತಾ ಇರ್ತೀವಿ ಸಾಕ್ಷರತೆ ಇದರಲ್ಲಿ. ವಾವ್ ಸೂಪರ್. ತುಂಬಾ ಒಳ್ಳೆ ಯೋಚನೆ ಇದೆ, ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಮ ಮಾತು ಕೇಳಿನೇ ತುಂಬಾನೇ ಖುಷಿ ಆಯ್ತು. ಹೌದಾ ಮೇಡಮ್? ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತ ನಿಮ್ ಕಡೆಯಿಂದ? ಸದ್ಯಕ್ಕೆ ಯಾರು ಮೇಡಮ್ ಅವರೇ, ಸದ್ಯಕ್ಕೆ ಇವತ್ತು ಹುಟ್ಟಿದ ಹಬ್ಬ ಆಚರಿಸುವಂತ ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಓಕೆ. ಸೊ ಇವತ್ತೆಲ್ಲ ಹುಟ್ಟಿದ ಹಬ್ಬ ಆಚರಿಸ್ಕೊತಿದ್ರೆ ಅವ್ರೆಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್. ಆಮೇಲೆ ಇನ್ನೊಂದು ಮೇಡಮ್ ಅವರೇ, ನಂದು ಒಂದು ಯಾವಾಗಲೂ ಕ್ವಶನ್ ಕೇಳ್ತಾ ಇರ್ತೀನಿ, ಓಕೆ. ನಿಮಗೆ ಕೇಳ್ತೀನಿ. ಅದು ಉತ್ತರ ಸರಿ ಇದ್ರೆ ಹೇಳಿಲ್ಲ, ನಾಳೆ ನಾನು ಫೋನ್ ಮಾಡಿ ಕಾಲ್ ಮಾಡಿ ಹೇಳ್ತೀನಿ. ಓಕೆ ಹೇಳಿ. ಈಗ ನಾವು ಯಾರಾದ್ರೂ ಒಂದು ದಾಖಲೆ ಏನಾದ್ರೂ ಎಲ್ಲಿಯಾರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ ಕೊಡ್ಬೇಕಾದ್ರೆ ಜೆರಾಕ್ಸ್ ಮಾಡಿಸ್ಕೊಂಡ್ ಬರ್ತೀವಿ ಅಂತ ಹೇಳ್ತೀವಿ. ಓಕೆ ಹಾ. ಆ ಜೆರಾಕ್ಸ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ? ಜೆರಾಕ್ಸ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ? ಹೌದಾ, ಅದು ಇಂಗ್ಲಿಷ್ ಪದ, ಅದನ್ನ ಕನ್ನಡದಲ್ಲಿ ಏನಂತಾರೆ ಅಂತ? ಕನ್ನಡದಲ್ಲಿ ಏನಂತಾರೆ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫೋಟೋ ಕಾಪಿ ಅಂತಾನೆ ಕರೀತಾರೆ ಅದಕ್ಕೆ. ಸೊ ಕನ್ನಡದಲ್ಲಿ ಏನಂತಾರೆ ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ಫೋಟೋಗ್ರಫಿ ಅಂದ್ರೆ ಛಾಯಾಗ್ರಹಣ ಅಂತ. ಹಾ. ಜೆರಾಕ್ಸ್ ಅಂದ್ರೆ ಅದಕ್ಕೆ ಬೇರೆ ಕನ್ನಡ ಅರ್ಥ ಇದೆ. ಓಕೆ. ಆಮೇಲೆ ಎರಡನೇದು ಮೊಬೈಲ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ? ಮೊಬೈಲ್ ಮೊಬೈಲ್ಗೆ ಜಂಗಮವಾಣಿ ಅಂತಾರೆ, ಅದನ್ನ ಕೇಳಿದ್ದೀನಿ. ಕರೆಕ್ಟ್. ಹಾ. ಅದಕ್ಕೆ ಜೆರಾಕ್ಸ್ ಅಂತಂದೇಳಿ. ಜೆರಾಕ್ಸ್ ನಿಮಗೆ ಗೊತ್ತಾಗಿದೆ, ತೊಂದ್ರೆ ಇಲ್ಲ ಮೇಡಮ್ ಅವರೇ. ಓಕೆ. ಆ ಫೋನ್ ಮಾಡಿದಾಗ ವೀಕ್ಷಕರನ್ನ ಕೇಳ್ರಿ. ಓಕೆ. ಸೊ ಅವ್ರಿಂದ ಏನು ಉತ್ತರ ಬರಲಿಲ್ಲ ಅಂದ್ರೆ ನಾನ್ ಬೇಕಾದ್ರೆ ಇವತ್ತು ಸಾಧ್ಯ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ, ಇಲ್ಲ ಅಂದ್ರೆ ನಾಳೆ ನಿಮ್ಗೆ ಹೇಳ್ತೀನಿ ನಾನು. ಓಕೆ, ಖಂಡಿತವಾಗ್ಲು. ಶನಿವಾರ ಭಾನುವಾರ ಕಾರ್ಯಕ್ರಮ ಇರುತ್ತೆ ನಿಮ್ದು? ಇಲ್ಲ, ಶನಿವಾರ ಭಾನುವಾರ ಇರೋದಿಲ್ಲ. ಹೌದಾ? ಮೊನ್ನೆ ಮಂಡೇ ಅಲ್ಲ? ಸರಿ ನಿನ್ನೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಪ್ಪ ಅವರೇ. ನಿಮ್ಗೂ ಕೂಡ ಇವತ್ತು ಶುಭ ಸಂಜೆ. ಸಾಕಷ್ಟು ವಿಷಯಗಳನ್ನ ನಮ್ಗೆ ಇವತ್ತು ಹೇಳಿದ್ರಿ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಬಾಯ್. ಬಾಯ್ ಮೇಡಮ್. ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ಹಾಗೆ ಅದ್ರ ಜೊತೆಗೆ ಜೆರಾಕ್ಸ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ನಿಮ್ಗೆ ಯಾರಿಗಾರು ಉತ್ತರ ಗೊತ್ತಿತ್ತು ಅಂದ್ರೆ ಅದನ್ನ ಕೂಡ ಹೇಳ್ಬೋದು, ಇವತ್ತು ಟ್ರೈ ಮಾಡ್ಬೋದು, ಜೆರಾಕ್ಸ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್. ನಮಸ್ತೆ ವಿನಯ್ ಕುಮಾರ್ ಅವರೇ. ಗೊತ್ತಾಯ್ತಾ ನಿಮ್ಗೆ ಜೆರಾಕ್ಸ್ ಕನ್ನಡದಲ್ಲಿ ಏನಂತಾರೆ ಅಂತ? ಹಲೋ ಅಲ್ಲ ಮೇಡಮ್, ಈಗ ಹೋಗಕ್ ಕೇಳಿದ್ರಲ್ಲ, ಹಾ, ಅಂಗೈ ಕೊಟ್ರೆ ಅದೇನ ಮೇಡಮ್ ಇನ್ನೊಂದ್ಸಲ ಹೇಳ್ರಿ? ಅಂಗೈ ಕೊಟ್ರೆ ಮುಂಗೈಯನ್ನು ನುಂಗುತ್ತದೆ ಅಂತ ಕೇಳಿದೆ. ಬಳೆ. ಬಳೆ. ಹೌದು, ಸರಿಯಾದ ಉತ್ತರ, ಬಳೆ. ಸೊ ಅಂಗೈಯನ್ನ ಕೊಟ್ರೆ ಮುಂಗೈ ಕೂಡ ನುಂಗುತ್ತೆ ಅಂತ. 1000 ಮಕ್ಕಳಿಗೆ ಒಂದೇ ಉಡ್ದಾರ. 1000 ಮಕ್ಕಳಿಗೆ ಒಂದು ಉಡ್ದಾರ. ಗೊತ್ತಾಗ್ಲಿಲ್ಲ. ಅಂದ್ರೆ ಕೊತ್ತಂಬರಿನ ಕಟ್ಟೋದು? ಪೊರಕೆ. ಓಕೆ, ಸೂಪರ್. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಒಗಟನ್ನ. ಮತ್ತೆ ಯಾರಿಗೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ ಕಡೆಯಿಂದ? ಇಲ್ಲ ಮೇಡಮ್, ಇಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಕರೆ ಮಾಡ್ತೀರಿ ವಿನಯ್ ಕುಮಾರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ವಿನಯ್ ಕುಮಾರ್ ಅವರು ಸರಿಯಾದ ಉತ್ತರವನ್ನ ಹೇಳಿದ್ರು ನಾಗಲೇ ಕೇಳಿದಂತ ಪ್ರಶ್ನೆಗೆ. ಸೊ ಅಂಗೈ ಕೊಟ್ರೆ ಮುಂಗೈಯನ್ನು ನುಂಗುತ್ತದೆ ಅಂತಂದ್ರೆ ಸರ್ ಉತ್ತರ ಬಂದ್ಬಿಟ್ಟು ಬಳೆ. ಸೊ ಅಂಗೈನ ಕೊಡ್ತೀವಿ, ಅದು ಮುಂಗೈನ ಕೂಡ ನುಂಗುತ್ತೆ. ಸೊ ಬಳೆ ಬಂದ್ಬಿಟ್ಟು ಅದರ ಉತ್ತರ. ಸರಿಯಾಗಿ ಅವರು ಅದನ್ನ ಹೇಳಿದ್ರು. ಸೊ ನೀವು ಕೂಡ ಇನ್ನು ಸಾಕಷ್ಟು ಒಗಟನ್ನ ಕೇಳ್ತೀನಿ. ಸೊ ಅದಕ್ಕೆ ನೀವು ಕೂಡ ಉತ್ತರವನ್ನ ಕೊಡ್ಬೋದು. ಹಾಗೆ ನಿಮ್ಮ ಬಳಿ ಒಗಟಿದ್ರೆ ಅದನ್ನ ನನಗೂ ಕೂಡ ಕೇಳಬಹುದು. ಸೊ ಇನ್ನು ಸಾಕಷ್ಟು ಒಗಟನ್ನ ಕೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ನಿಮ್ಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಕೊಟ್ರೇಶ್ ಅಂತ ಮೇಡಮ್. ನಮಸ್ತೆ ಕೊಟ್ರೇಶ್ ಅವರೇ. ಮೊದಲು ಕರೆ ಮಾಡಿದ್ರಾ ನೀವು? ಹಲೋ, ಕೇಳಿಸ್ತಾ ಇದೆ. ಇದಕ್ಕೂ ಮೊದಲು ಕರೆ ಮಾಡಿದ್ರಾ? ಇದಕ್ಕೂ ಮೊದಲು ಕಾರ್ಯಕ್ರಮ ಕರೆ ಮಾಡಿದ್ರಾ ನೀವು? ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಮೇಡಮ್ ನಾನು ಕಾಲ್ ಮಾಡಿರೋದು. ಓಕೆ, ಸೂಪರ್. ಸೊ ಇದನ್ನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಮೇಡಮ್. ಎಸ್, ಇದನ್ನ ವಿಷಯ ಬಂದ್ಬಿಟ್ಟು ಒಗಟುಗಳನ್ನ ಕೇಳ್ತಾ ಇದ್ದೀನಿ. ಸೊ ಕೇಳಲಾ ನಿಮ್ಗೆ ಒಂದು ಒಗಟನ್ನ? ಕೇಳ್ರಿ ಮೇಡಮ್.
ಸೊ ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ಏನ್ ಮೇಡಮ್ ಇನ್ನೊಂದ್ಸರಿ ಹೇಳ್ರಿ ಮೇಡಮ್. ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ ಏನಿರ್ಬೋದು? ಇಲ್ಲ ಒಂದ್ ಗೆಸ್ ಮಾಡಿ, ಏನಾರು ನಿಮಗೆ ಗೊತ್ತಾಗ್ಬೋದು. ಗೊತ್ತಾಗ್ಲಿಲ್ವಾ? ಇಲ್ಲ ಮೇಡಮ್. ಓಕೆ, ಸೊ ನಿಮ್ಮ ಬಳಿ ಅದ್ರ ಒಗಟಿದ್ದೆ ನನಗೆ ಕೇಳೋಂಥದ್ದು? ಇಲ್ಲ ಮೇಡಮ್, ಆ ಹೇಳದಂತ ಫೋನ್ ಮಾಡಿದೆ ಮೇಡಮ್ ನಿಮ್ಗೆ. ಫಸ್ಟ್ ಟೈಮ್ ಮೇಡಮ್ ಮಾಡಿರೋದು, ನಾನು ಕಾಲ್ ಮಾಡಿರೋದು ನಿಮ್ಗೆ. ಓಕೆ, ಸೊ ಹಾಡು ಹೇಳ್ತೀರಾ? ಹಾಡು ಇಲ್ಲ ಮೇಡಮ್, ಹೇಳಕ್ ಬರಲ್ಲ ಮೇಡಮ್. ಓಕೆ, ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ಇಲ್ಲ ಮೇಡಮ್, ಹಾಯ್ ಹೇಳೋದಂತ ಕಾಲ್ ಮಾಡ್ದೆ ಮೇಡಮ್. ಹಾಯ್ ಹೇಳೋಣ ಅಂತ ಕಾಲ್ ಮಾಡಿದ್ರಿ. ಓಕೆ, ಸೂಪರ್. ಸೊ ಯಾರಿಗೆ ಹಾಯ್ ಹೇಳ್ಬೇಕು ನಿಮ್ಮ ಕಡೆಯಿಂದ? ಇವತ್ತು ಯಾರಿಗಾರು ಸ್ಪೆಷಲ್ ಆಗಿ ಹಾಯ್ ಹೇಳ್ಬೇಕಾ? ನಮ್ ತಂಗಿಗೆ ಹೇಳ್ಬೇಕು ಮೇಡಮ್, ರಕ್ಷಿತಾ ಅಂತ. ಓಕೆ, ಸೊ ಹರ್ಷಿತ್ ಅವ್ರಿಗೆ ಮತ್ತೆ ಅಷ್ಟೇ ಮೇಡಮ್, ಮತ್ತೆ ನಮ್ಮ ಫ್ಯಾಮಿಲಿಗೆ ಮೇಡಮ್. ಓಕೆ, ನಿಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ಗೂ, ಸ್ಪೆಷಲಿ ಹರ್ಷಿತಾ ಅವ್ರಿಗೆ, ನಿಮ್ಮ ತಂಗಿ ಅವ್ರಿಗೆ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಓಕೆ ಮೇಡಮ್, ನಿಮಗೂ ಗುಡ್ ಈವ್ನಿಂಗ್ ಮೇಡಮ್. ಥ್ಯಾಂಕ್ ಯು, ಬಾಯ್. ನಿಮಗೂ ಕೂಡ ಶುಭ ಸಂಜೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಅವರ ತಂಗಿ ಅವರಿಗೆ ಹಾಯ್ ಹೇಳ್ತಾ ಇದ್ರು. ಸೊ ನೀವು ಕೂಡ ಹೇಳ್ಬೋದು, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಶುಭಾಶಯನ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ತಿಳಿಸ್ಬೋದು. ಅದ್ರ ಜೊತೆಗೆ ನಾನು ಕೇಳ್ತಾರೆ ಅಂತ ಒಗಟುಗಳಿಗೆ ಉತ್ತರವನ್ನ ಕೊಡಬೇಕು. ನೋಡೋಣ ಯಾರೆಲ್ಲ ಕೊಡ್ತಾರೆ ಒಗಟಿಗೆ ಉತ್ತರ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಸುಮಯ. ನಿಮ್ಮ ಹೆಸರು ಸುಮಯ. ಸೊ ಏನು ಓದ್ತಿರೋದು ನೀವು? 6ನೇ ಕ್ಲಾಸ್ ಓದ್ತಿದ್ದೀನಿ. 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ರೆ. ಯಾವ ಸ್ಕೂಲ್ ನಿಮ್ಮದು? ನಮ್ದು ಕೃಪಾನಿಲಯ ಸ್ಕೂಲ್. ಕೃಪಾನಿಲಯ ಸ್ಕೂಲ್. ಸೊ ಕ್ಲೀನಾಗಿ ಹೇಳ್ತಾ ಇದ್ದೀರಾ ನೀವು ಫುಲ್ ಸೆಂಟೆನ್ಸಲ್ಲಿ, ನನ್ನ ಹೆಸರು ಸುಮಯ್ಯ ಅಂತ. ಸೊ ಯಾರು ಹೇಳ್ಕೊಟ್ರಿ ಇದನ್ನ ಹಿಂಗೆ ಹೇಳ್ಬೇಕಂತ? ಏನ್ ಮೇಡಮ್? ಏನಿಲ್ಲ ಬಿಡಿ. ಸೊ ಯಾವ್ದೋ ಒಂದು ಒಗಟು ಕೇಳ್ತಾ ಇದೀನಿ, ಇವತ್ತು ಉತ್ತರ ಹೇಳ್ತೀರಾ ಸುಮಯ್ಯ ಅವರೇ? ಹಾ, ಹೇಳಿ ಮೇಡಮ್. ಸೊ ಒಗಟು ಬಂದ್ಬಿಟ್ಟು, ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಗೊತ್ತಾಗ್ಲಿಲ್ಲ ಮೇಡಮ್. ಟಿವಿ ವಾಲ್ಯೂಮ್ ತುಂಬಾ ಕೇಳಿಸುತ್ತೆ ಸುಮಯ್ಯ ಅವರೇ. ಹಲೋ, ಏನ್ ಮೇಡಮ್? ಕೇಳಿಸ್ತಾ ಇದೆಯಾ ನಾನು ಹೇಳ್ತಿರೋದು? ಯಾವ್ದಾದ್ರು ಪೋಯಮ್ ಹೇಳ್ತೀರಾ ಇವತ್ತು ನಿಮ್ ಕಡೆಯಿಂದ? ಗೊತ್ತಾಗ್ಲಿಲ್ಲ ಮೇಡಮ್. ಯಾವ್ದಾದ್ರು ಪೋಯಮ್ ಹೇಳ್ತೀರಾ ನೀವು? ಹಾಡ್ ಬರುತ್ತೆ ಮೇಡಮ್. ಹಾ, ಹೇಳಿ. ಹಿಂದಿಯಲ್ಲಿ ಮೇಡಮ್. ಹಾ, ಹಿಂದಿಯಲ್ಲಿ ಹೇಳಿ. मुझको इतना बताए कोई और तुझको दिल में लगाए कोई, रब्बा ने तुझको बनाने में कर दी है उसकी खाली सी छोरियां, काजल की सियाही से लिखी है तूने जाने कितनों स्टोरिया, केसरिया तेरा इश्क है पिया, रंग जाऊं जो मैं हाथ लगाऊं, जिंदगी पे सारा तेरे फिक्र में सारी रहने दो मैं खैर बनाऊं. ಓಕೆ, ಸೂಪರ್. ಸೊ ಎಸ್, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ಏನ್ ಮೇಡಮ್? ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ಕನ್ನಡ ಮೇಡಮ್. ಮನೇಲಿ ಯಾವ್ದು ಇಷ್ಟ? ಮನೆಯಲ್ಲಿ ಜಾಸ್ತಿ ಅಮ್ಮನೇ. ಓಕೆ, ಮನೇಲಿ ಯಾರು ಇಷ್ಟ ಅಂತ ಹೇಳಿದ್ರಿ. ಓಕೆ, ಸೂಪರ್. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ನಮ್ ತಂಗಿ ಸೋನಾ ಅಂತ ಇದ್ದಾಳೆ ಮೇಡಮ್. ಓಕೆ, ಅವರಿಗೆ ಅವ್ರ ಬರ್ಡೇ ಮೇಡಮ್ ಆಯ್ತು. ಸೊ ವಿಶ್ ಮಾಡಿ ಅವ್ರಿಗೆ. ಹಾ ಮೇಡಮ್, ಮಾಡ್ದೆ. ಇವಾಗ ಮಾಡಿ ನಮ್ಮ ಮುಂದೆ. ಇಲ್ಲ ಮೇಡಮ್, ಅವಳು ಊರಿಗೆ ಹೋಗಿದ್ದಾಳೆ ಮೇಡಮ್. ಓಕೆ, ಸೊ ಎಸ್, ಅವ್ರ ಹೆಸರು ಸೋನಾನಾ? ಎಸ್ ಮಿಸ್. ಎಸ್, ಅವರಿಗೆ ಸುಮಯ್ಯ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಹಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಮಯ್ಯ ಅವರೇ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಮೇಡಮ್, ಹಾ, ಹೇಳಿ. ಒಂದು ಒಗಟ್ ಕೇಳ್ಬೇಕಿತ್ತು. ಹಾ, ಕೇಳಿ. ಹಸಿರು ಬಿಂದಿಗೆ ತುಂಬಾ ಸಿಹಿ ನೀರು. ಹಸಿರು ಬಿಂದಿಗೆ ತುಂಬಾ ಸಿಹಿ ನೀರು. ಎಳ್ನೀರು ಹೌದಾ? ಹಲೋ. ಹಾ ಮೇಡಮ್, ಹೇಳಿ, ಏನಿರ್ಬೋದು? ಎಳ್ನೀರು ಸರಿಯಾದ ಉತ್ತರನಾ?
ಹಾ ಮೇಡಮ್, ಸರಿಯಾದ ಉತ್ತರ. ಓಕೆ ಸೂಪರ್. ಸೊ ಎಲ್ಲಿ ನೋಡಿದ್ರಿ ಒಗಟನ್ನ? ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿತ್ತು ಮೇಡಮ್. ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು. ಓಕೆ ಸೂಪರ್. ಮತ್ತೆ ಯಾವ್ದು ಇದೆಯಾ ಒಗಟು? ಒಂದೇನಾ? ಹಾ ಮೇಡಮ್, ಒಂದೇ. ಥ್ಯಾಂಕ್ ಯು ಸೋ ಮಚ್ ಸುಮಯ್ಯ ಅವರೇ. ನಿಮಗೆ ಇವತ್ತು ಶುಭ ಸಂಜೆ. ಈಗ ಕಾರ್ಯಕ್ರಮ ಕರೆ ಮಾಡ್ತೀರಿ, ಓಕೆನಾ? ಹಾ ಮೇಡಮ್, ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಬಾಯ್. ಬಾಯ್. ಸುಮಯ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಜೊತೆಗೆ ಒಂದು ಒಗಟನ್ನ ಕೇಳಿದ್ರು, ಹಸಿರು ಬಿಂದಿಗೆಯಲ್ಲಿ ಸಿಹಿ ನೀರು. ಸೊ ಬಂದ್ಬಿಟ್ಟು ಉತ್ತರ ನಿಮ್ಗೆಲ್ಲ ಗೊತ್ತಿರೋದರ ತೆಂಗಿನಕಾಯಿ. ಸೊ ಹಸಿರು ಬಿಂದಿಗೆಯಲ್ಲಿ ಸಿಹಿ ನೀರು. ಸೊ ನಾನೊಂದು ಪ್ರಶ್ನೆಯನ್ನ ಕೇಳಿದೆ, ಸೊ ಅದಕ್ಕೆ ನೀವು ಕೂಡ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ಏನಿರ್ಬೋದು ಇದಕ್ಕೆ ಉತ್ತರ? ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸನ್ನಿಧಿ. ಇನ್ನೊಂದ್ಸಲ ಹೇಳಿ. ಹಲೋ, ಡಿಸ್ಟರ್ಬೆನ್ಸ್ ತುಂಬಾ ಇದೆ, ಸ್ವಲ್ಪ ಹೊರಗೆ ಬಂದು ನಿಂತ್ಕೊಂಡು ಮಾತಾಡಿ. ಹಲೋ, ಹಾ, ಹಲೋ ಕೊಡಿ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ಹೆಸರು? ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ ನಿರ್ಮಲಾ ಅವರೇ. ಇಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ. ಹಲೋ. ಸೊ ನಿರ್ಮಲಾ ಅವ್ರು, ಇವತ್ತು ಒಗಟನ್ನ ಕೇಳ್ತಾ ಇದ್ದೆ, ನಿಮಗೊಂದು ಕೇಳಲಾ? ಸೊ ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ಹಲೋ, ಎಸ್, ಕರೆ ಮಾಡಿದ್ರು ನಿರ್ಮಲಾ ಅವರು. ಸಾಕಷ್ಟು ಮಾತಾಡೋಣ ಅಂತ ಅನ್ಕೊಂಡೆ, ಬಟ್ ಆದರೆ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ. ಜೊತೆಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ತುಂಬಾ ಕೇಳಿಸ್ತಾ ಇತ್ತು. ಸೊ ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಇರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಸ್ವಲ್ಪ ಟಿ ವಿ ವಾಲ್ಯೂಮ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಕೇಳಿಸ್ತಾ ಇರಬಾರ್ದು. ಸೊ ಹಾಗಾಗಿ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಕೂಡ ಮಾತಾಡಿ. ಸೊ ಇವತ್ತು ನಾನು ಕೇಳ್ತಾ ಇರೋಂಥ ಪ್ರಶ್ನೆಗೆ ನೀವು ಕೂಡ ಉತ್ತರವನ್ನು ಕೊಡ್ಬೋದು. ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ಸೊ ಟ್ರೈ ಮಾಡ್ಬೋದು ಇದಕ್ಕೆ, ಈ ಒಗಟಿಗೆ ಉತ್ತರವನ್ನು ಕೊಡೋದಕ್ಕೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. 6 ಗಂಟೆಯಿಂದ ಟ್ರೈ ಮಾಡಿದ್ವಿ ಮೇಡಮ್, ಲೈನ್ ಸಿಕ್ಕಿಲ್ಲ. ಇವಾಗ ಲೈನ್ ಸಿಕ್ಕಿದೆ. ಎಸ್, ತುಂಬಾ ಬಿಸಿ ಇತ್ತು ಇವತ್ತು ಲೈನ್ ಅಲ್ವಾ? ಹೌದು ಮೇಡಮ್. ಸೊ ಎಸ್, ಇವತ್ತೊಂದು ಪ್ರಶ್ನೆ ಇದೆ, ಕೇಳಲಾ? ಕೇಳಿ ಮೇಡಮ್. ಸೊ ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ. ಈ ಒಗಟಿನ ಉತ್ತರ ಏನು? ಅದಕ್ಕೆ ನಕ್ಷತ್ರನಾ? ಹೌದು, ಸರಿಯಾದ ಉತ್ತರ ಬಂದ್ಬಿಟ್ಟು ಆಕಾಶ ನಕ್ಷತ್ರ. ಮೇಡಮ್, ಸರಿಯಾಗಿ ಗೆಸ್ ಮಾಡಿದ್ರಿ. ಮೊಗಟುಗಳು. ಹಾ, ಕೇಳಿ. ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲ್ಕೊಂಡು ಹೋಗ್ತದೆ. ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲ್ಕೊಂಡು ಹೋಗುತ್ತೆ. ಓಕೆ. ಸೊ ಕಣ್ಣ? ಅಲ್ಲ. ಗೊತ್ತಾಗ್ಲಿಲ್ಲ, ಹೇಳಿ. ಚಂದ್ರ. ಚಂದ್ರ. ಓಕೆ. ಸೊ ಅದು ಕಟ್ಟೆ ಇರೋದಿಲ್ಲ ಆಕಾಶಕ್ಕೆ, ಸೊ ಅದರಲ್ಲಿ ತೇಲ್ತಾ ಇರುತ್ತೆ ಚಂದ್ರ ಅಂತ. ಓಕೆ, ಸೂಪರ್. ಸೊ ಮತ್ತೆ ಯಾವ್ದಾರು ಇದೆಯಾ ನಿಮ್ಮ ಕಡೆಗೆ? ಡುಮ್ಮಿ ಹುಡುಗಿಗೆ ಸಿಲ್ಕ್ ಸ್ಯಾರಿ. ಸಿಲ್ಕ್ ಸ್ಯಾರಿ. ಈರುಳ್ಳಿ. ಲಾಸ್ಟ್ ಟೈಮ್ ಕೇಳಿದ್ರಿ ಅನ್ಸುತ್ತೆ ಇದನ್ನ. ಈರುಳ್ಳಿ ಕೇಳಿದ್ದೆ. ಇನ್ನೊಂದು ಕೇಳ್ತೀನಿ. ಅಕ್ಕನ ಮನೆಗೆ ತಂಗಿ ಹೋಗ್ತಾಳೆ, ತಂಗಿ ಮನೆಗೆ ಅಕ್ಕ ಹೋಗಕ್ಕಾಗಲ್ಲ. ಅಕ್ಕನ ಮನೆಗೆ ತಂಗಿ ಹೋಗ್ತಾಳೆ, ಆದ್ರೆ ತಂಗಿ ಮನೆಗೆ ಅಕ್ಕ ಹೋಗಕ್ಕಾಗಲ್ಲ. ಗೊತ್ತಾಗಿಲ್ಲ, ಏನ್ ಹೇಳಿ? ಸೇರ್ ಪಾವು. ಯಾವ್ದು? ಸೇರೊಳಗೆ ಪಾವು ಹೋಗುತ್ತೆ, ಪಾವು ಒಳಗೆ ಸೇರು ಹೋಗಲ್ವಲ್ಲ. ಓಕೆ, ಪಾವು ಒಳಗೆ ಸೇರ್ ಹೋಗುತ್ತೆ, ಸೇರೊಳಗೆ ಪಾವು ಹೋಗಲ್ಲ. ಸೇರೊಳಗೆ ಪಾವು ಹೋಗುತ್ತೆ. ಓಕೆ, ತಂಗಿ ಹೋಗ್ತಾಳೆ. ಓಕೆ, ಹಾ. ತಂಗಿ ಮನೆಗೆ ಅಕ್ಕ ಹೋಗಕ್ಕಾಗಲ್ಲ. ಹೋಗಕ್ಕಾಗಲ್ಲ. ಪಾವೊಳಗೆ ಸೇರ್ ಹೋಗಕ್ಕಾಗಲ್ಲ. ಹಾ, ಹೌದು. ಅದೇ. ಸೂಪರ್. ಸೊ ಇದ್ರ ಹಾಡು ಹೇಳ್ತೀರಾ ನಿಮ್ ಕಡೆಯಿಂದ? ಮೇಡಮ್ ಹೇಳ್ತೀನಿ. ಹಾ, ಹೇಳಿ. ಹತ್ತೂರಲ್ಲಿ ನಿನ್ನಂತ ಹೆಣ್ಣಾರಿಲ್ಲಿ, ನೀರೂರಲ್ಲಿ 108 ಹೆಣ್ಣಾಕಿಲ್ಲಿ. ತಂದಾನ ತಂದಾನ ಈ ಅಂದ ತಂದಾನ, ಚಂದಾನ ಚಂದಾನ ನಾನೀಗ ಚಂದಾನ. ಬಾಬಾರೆ ಹೇಳೆ ನನ್ನ ರಾಜಕುಮಾರಿ, ಹತ್ತೂರಲ್ಲಿ ನಿನ್ನಂತ ಹೆಣ್ಣಾರಿಲ್ಲಿ, ನೀ ಇದ್ದೂರಲ್ಲಿ ನವಿಲಿನ ಹೆಸರಾಕಿಲ್ಲಿ. ಎಳಸಿರುವಾಗ ಹಸಿರಿನ ಬಣ್ಣ,
ವಯಸ್ಸಿರುವಾಗ ಕೆಂಪನೆ ಬಣ್ಣ, ಮುಪ್ಪಿನ ವೇಳೆ ಕಪ್ಪನೆ ಬಣ್ಣ. ಬಾಬಾರೆ ನನ್ನ ಒಗಟ ಬಿಡಿಸಿ ಹೇಳುಗ, ಹಣ್ಣು ನೇರಲೆ ಹಣ್ಣು ನನ್ನ ಮ್ಯಾಲೆ ನಿನಗಿದೆ ಕಣ್ಣು. ಬಾಬಾರೆ ಗೆಡ್ಡೆ ನನ್ನ ರಾಜ್ಕುಮಾರಿ, ನನ್ನ ರಾಜ್ಕುಮಾರಿ. ಹತ್ತೂರಲ್ಲಿ ನಿನ್ನಂತ ಹೆಣ್ಯಾರಿಲ್ಲಿ, ನೀವಿದ್ದೂರಲ್ಲಿ ನವಿಲಿನ ಹೆಸರಾಕಿಲ್ಲಿ. ತಂದನ ತಂದನ ಈ ಅಂದ ತಂದನ, ದಂತನ ದಂತನ ನಿನ ಮೈ ದಂತನ. ಬಾಬಾರೆ ಹೇಳೆ ನನ್ನ ರಾಜ್ಕುಮಾರಿ, ನನ್ನ ರಾಜ್ಕುಮಾರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ಶುಭಾಶಯಗಳು. 30ನೇ ತಾರೀಕು ನಮ್ ತಂಗಿ ಬರ್ಡೇ ಇದೆ ಮೇಡಮ್, ಅವಳಿಗೆ ಅಡ್ವಾನ್ಸ್ ಅವ್ರ ಹೆಸರು ಕವಿತಾ ಅಂತ. ಸವಿತಾ? ಕವಿತಾ ಕವಿತಾ. ಕವಿತಾ ಅವರಿಗೆ ನಿಮ್ಮ ಕಡೆಯಿಂದ ಇನ್ನು ಅಡ್ವಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರಿಗೆ. ಕಾರ್ಯಕ್ರಮ ಕರೆ ಮಾಡ್ತೀರಿ. ನಿಮಗೂ ಕೂಡ ಶುಭ ಸಂಜೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ಮಂಜುಳಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಒಗಟನ್ನ ಕೂಡ ನಮಗೆ ಕೇಳಿದ್ರು. ಇವತ್ತು ಸಾಕಷ್ಟು ಒಗಟನ್ನ ಕೇಳಿದೆ. ಸೊ ಹಾಗೆ ಎಲ್ಲರೂ ಕೇಳಿದಂಥ ಒಗಟುಗಳಿಗೆ ಉತ್ತರ ಹೇಳೋದಕ್ಕೆ ಟ್ರೈ ಮಾಡಿದೆ. ಎಷ್ಟೊಂದು ಒಗಟು ನನಗೂ ಕೂಡ ಗೊತ್ತಾಗಲಿಲ್ಲ. ಸೊ ಆಲ್ಮೋಸ್ಟ್ ನಮ್ಮ ಒಂದು ಅಜ್ಜಿ ಅಜ್ಜ ಹೇಳ್ತಾ ಇದ್ದಂಥ ಒಗಟುಗಳೆಲ್ಲ ನೆನೆಸ್ಕೋತಾ ಇದ್ರೆ ತುಂಬ ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ. ಸೊ ಇವಾಗೆಲ್ಲ ಅದನ್ನೆಲ್ಲ ಕೇಳೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ನಾವು ಬರೀ ನೆಟ್ಟಲ್ಲಿ ನೋಡ್ತೀವಿ, ನೆಟ್ಟಲ್ಲಿ ಹುಡುಕ್ಬಿಟ್ಟದೆಲ್ಲ ಉತ್ತರ ಹುಡುಕ್ತಿರ್ತೀವಿ. ಆದರೂ ಕೂಡ ನಮ್ಮ ಅಜ್ಜ ಅಜ್ಜಿಗೆ ಯಾರು ಒಗಟು ಕೇಳಿದ್ರೆ ತುಂಬ ಚೆನ್ನಾಗಿ ಉತ್ತರವನ್ನು ಹೇಳ್ತಾರೆ. ಅವರು ತುಂಬ ಒಂದು ಡಿಫ್ರೆಂಟ್ ಅಂತ ಒಗಟುಗಳನ್ನು ಹೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಆ ಒಂದು ಹಳೆಯ ಒಗಟುಗಳನ್ನು ಸ್ವಲ್ಪ ನೆನೆಸ್ಕೊಂಡ್ವಿ, ಹಾಗೆ ಒಗಟುಗಳ ಬಗ್ಗೆ ಮಾತಾಡಿದೀವಿ. ಸೊ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನ ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ಆಗುತ್ತೆ ವಿವನ್ ಚಾನಲ್. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವೀಡಿಯೋಸ್ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ 7 ಗಂಟೆ ಆಗಿರೋದ್ರಿಂದ ನಾಳೆ ಸಿಗ್ತೀನಿ ನಿಮಗೆ ಮತ್ತೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನಲ್. ಗುಡ್ ನೈಟ್, ಶುಭರಾತ್ರಿ. Thank you.